ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 4:08 ಆಟ ಪಾಠ ಕೇವಲ ಜೋಡಿ ಪದ ಅಥವಾ ಪ್ರಾಸಪದ ಮಾತ್ರವಲ್ಲ, ಇವು ಮಕ್ಕಳ ದೇಹ ಜೊತೆಗೆ ಮನಸ್ಸಿಗೂ ಬೇಕಾದಂತ ಜೋಡಿ ಔಷಧಗಳು ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಆಟಕ್ಕಿಂತ ಜಾಸ್ತಿ ಪಾಠದ ಕಡೆನೆ ವಾಲಿದ್ದಾರೆ ಅನ್ಬೋದು. ಪೋಷಕರ ಒತ್ತಡ, ರಾಶಿ ಸಿಲೆಬಸ್ಗಳು ಮಕ್ಕಳಲ್ಲಿ ಆಟದ ಕೊರತೆಯನ್ನ ಜಾಸ್ತಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಪಾಠದ ಜೊತೆಗೆ ಆಟದ ಅಗತ್ಯತೆ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಏಕ್ ಸ್ಟೆಪ್ ಫೌಂಡೇಶನ್ನ ಪಾಲಿಸಿ ಮತ್ತು ಪಾರ್ಟ್ನರ್ಶಿಪ್ ವಿಭಾಗದ ಮುಖ್ಯಸ್ಥೆಯಾದಂಥ ದೀಪಿಕಾ ಮೊಗಲಿ ಶೆಟ್ಟಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಆತ್ಮೀಯ ಸ್ವಾಗತ. ನಮಸ್ತೆ ರಮ್ಯಾ, ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಮ್ಮ ಭಾರತದಲ್ಲಿರುವಂತ ಮಕ್ಕಳೆಲ್ಲ ಹೇಗಿದ್ದಾರೆ ಅಂತ ಕೇಳ್ಬೋದು ನಾನು ನಿಮ್ಮನ್ನ? ಅಯ್ಯೋ, ಅದೆಷ್ಟು ದೊಡ್ಡ ಪ್ರಶ್ನೆ ಅಲ್ವಾ? ಒಂದ್ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಮುಂಚೆ ಎಲ್ಲ ನಮ್ಮ ಹಿರಿಯರನ್ನ ಕೇಳಿದ್ರೆ ಈ ತರ ಒಂದ್ ಬೇಸರದ ಉತ್ತರವೇ ಬರ್ತಾ ಇರ್ಲಿಲ್ಲ. ಅಯ್ಯೋ ಅವಕ್ಕೆ ನಾಡ್ಕೊಂಡಿದಾವೆ ಅಂತ ಹೇಳೋರು. ಆದ್ರೆ ಇವತ್ತು ನಮ್ಮ ಮಕ್ಕಳನ್ನ ನೋಡಿದ್ರೆ ಈ ಕಡೆ ಸಂಪೂರ್ಣ ಓದು ಅಲ್ಲ, ಈ ಕಡೆ ಸಂಪೂರ್ಣ ಆಟನೂ ಇಲ್ಲ, ಅಥವಾ ಎರಡನ್ನೂ ಸಮವಾಗಿ ಭಾಗ ಮಾಡ್ಕೊಂಡಿದ್ದಾರೆ ಅಂತಾನೂ ಹೇಳೋಕ್ಕಾಗಲ್ಲ. ಒಂಥರ ಅವ್ರಿಗೆ ಯಾವ್ದನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವೇನೋ, ಎಲ್ಲ ಒಂದ್ ಕಡೆ ಅಂತ ಪರಿಸ್ಥಿತಿಗೆ ನಮ್ಮ ಮಕ್ಕಳನ್ನ ನಾವು ದೂಡ್ಬಿಟ್ಟಿದ್ದೇವೇನೋ ಅಂತ ಅನ್ಸತ್ತಲ್ವಾ? ಅನ್ಸುತ್ತೆ, ಬಟ್ ನಾವ್ ಅದನ್ನ ಒಂದು ದೊಡ್ಡ ಹೋಲಿಸ್ಟಿಕ್ ಪಿಕ್ಚರ್ ಅಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ 8 ವರ್ಷದ ತನಕ 0 to 8 years ಆ ಏಜ್ ಗ್ರೂಪ್ ನೋಡಿದ್ರೆ 20 ಕೋಟಿ ಮಕ್ಕಳಿದ್ದಾರೆ. ಓಕೆ, 200 million ಅಂತೀವಲ್ವಾ ಇಂಗ್ಲಿಷ್ ಅಲ್ಲಿ. ಇಟ್ ಇಸ್ 20 crores ಚಿಲ್ಡ್ರನ್ ಬಿಟ್ವೀನ್ ದಿ ಏಜಸ್ ಆಫ್ 0 and 8. ಈ ಏಜ್ ಗ್ರೂಪ್, ಈ ಫೇಸ್ ಲೈಫ್ ಅಲ್ಲಿ ತುಂಬಾ ತುಂಬಾ ಮುಖ್ಯವಾದ ಮಕ್ಕಳಿಗೆ. ಅವ್ರ ಬೆಳವಣಿಗೆ ಹೇಗೋಗುತ್ತೆ, ನಾವು ಫೌಂಡೇಶನ್ ಅಂತ ಹೇಳ್ತೀವಿ, ಬಟ್ ನಾವು ನಾರ್ಮಲಿ ಫೌಂಡೇಶನ್ ಆಮೇಲೆ ಅಂದ್ಕೋತೀವಿ. ನಾವು SSLC ಆದ್ಮೇಲೆ ಲೆಕ್ಕ ಮಾಡ್ತೀವಿ, ಅಟ್ಲೀಸ್ಟ್ SSLCನೇ ಫೌಂಡೇಶನ್ ಅನ್ಕೋತೀವಿ. ಬಟ್ ಆಕ್ಚುಲಿ ನಾವು ನೋಡಿದ್ರೆ ಇದು ಫಸ್ಟ್ 8 years ಈಸ್ ಅ ವೆರಿ ಯೂನಿಕ್ ಟೈಮ್. ಆಕ್ಚುಲಿ ಯೂನಿಕ್ ಟೈಮ್ ಎಲ್ಲರ ಲೈಫಲ್ಲಿ. ಮಕ್ಕಳ ಲೈಫಲ್ಲಿ ಅಫ್ಕೋರ್ಸ್ ಅವ್ರು ಆರಾಮಾಗಿದ್ದಾರೆ, ಬಟ್ ಪೇರೆಂಟ್ಸ್, ಫ್ಯಾಮಿಲೀಸ್, ಅದು ಖುಷಿ, ಮನೇಲಿ ಹೊಸ ಮಗು ಬಂದಿದೆ ಅಂತ ಖುಷಿ ಇರುತ್ತೆ. ಬಟ್ ಅದನ್ನ ಹೌ ಡು ಯು ಕೇರ್ ಫಾರ್ ದ ಚೈಲ್ಡ್? ಅವ್ರನ್ನ ಹೇಗೆ, ವಾಟ್ ಇಸ್ ದಿ ಎನ್ವೈರನ್ಮೆಂಟ್ ಏನು ಕೊಡಬೇಕು ಟು ಮೇಕ್ ದ ಚೈಲ್ಡ್ ಥ್ರೈವ್ ಅಂತೀವಲ್ವಾ? ಅದು ಕನ್ನಡದಲ್ಲಿ ಥ್ರೈವ್ಗೆ ಒಂದು ಐ ಆಮ್ ಶೋರ್ ಇಸ್ ಅ ವೆರಿ ನೈಸ್ ವರ್ಡ್ ಫಾರ್ ಇಟ್ ವಿಚ್ ಇಸ್ ನಾಟ್ ಕಮಿಂಗ್ ಟು ಮೈ ಮೈಂಡ್ ಇವಾಗ. ಬಟ್ ಅದು ಎನ್ವೈರನ್ಮೆಂಟ್ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕಂದ್ರೆ ಫ್ಯೂಚರೆಲ್ಲ ನಾವು ಹೇಳೋಕ್ಕಾಗಲ್ಲ, ಬಟ್ ಹೌ ಡು ಯು ಬಿಲ್ಡ್ ಸ್ಟ್ರಾಂಗ್ ಫೌಂಡೇಶನ್? ದಟ್ ಕ್ವೆಶ್ಚನ್ ನಾವು ಆನ್ಸರ್ ಮಾಡ್ಬೋದು. ಹೌದು, ನಿಜ. ಬಟ್ ನೀವು ಹೇಳೋದೊಂದು ವಿಷಯ, ಮಕ್ಕಳು ಫುಲ್ಲಿ ಪಾಠ ಕಡೆ ಇಲ್ಲ, ಫುಲ್ಲಿ ಆಟ ಕಡೆ ಕೂಡ ಇಲ್ಲ. ಬಟ್ ಈ 2 ಟೆನ್ಷನ್ ಪಾಯಿಂಟ್ಸ್ ಇದೆಯಲ್ಲ, ಬಟ್ ಈ ಟೆನ್ಷನ್ ಇರ್ಕೂಡ್ದು. ದ ವೇ ಟು ಸಿ ಇಟ್ ಇಸ್ ಒನ್ ಕಂಟಿನ್ಯೂಯಮ್. ಹಾಗಿದ್ರೆ ನನಗನ್ಸೋದಿಲ್ಲ ಈ ಟೆನ್ಷನ್ ಪಾಯಿಂಟ್ ಮಕ್ಕಳಲ್ಲಿ ಇರಬಾರ್ದು ಅಂದ್ರೆ, ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಪಾಠ ಮಾಡಬೇಕಾಗಿದ್ದು ನಾವು ಪೋಷಕರಿಗೆ, ಮಕ್ಕಳಿಗಲ್ಲ. ಕರೆಕ್ಟ್. ಸೊ ಯಾಕಂದ್ರೆ ಕ್ರಿಯೇಟ್ ಆಗ್ತಾ ಇರೋದೇ ಟೆನ್ಷನ್ ಅವರಿಗೆ, ಮಕ್ಕಳಿಗೆ ಅಲ್ಲಿಂದಾನೇ ಅಲ್ವಾ? ಅಬ್ಸಲ್ಯೂಟ್ಲಿ ಅಲ್ಲಿಂದ. ಪ್ರಸ್ತುತ ಪಾಠದ ಜೊತೆ ಆಟ ಬೇಕೇ ಬೇಕು ಅನ್ನೋಂಥ ಚರ್ಚೆ ಅನಿವಾರ್ಯ ಆಗಿದೆ. ಯಾಕಂದ್ರೆ ನಾವು ಆಟದಿಂದ ಮಕ್ಕಳನ್ನೆಲ್ಲೋ ಒಂದ್ ಕಡೆ ದೂರ ಮಾಡ್ತಾ ಇದೀವಿ ಅಂತ. ಆದ್ರೆ ಪಾಠ ಓದಿಸೋದಕ್ಕೇನೆ ಸಮಯ ಸಾಲ್ತಿಲ್ಲ ರೀ, ಇನ್ನು ಆಟ ಆಡೋದಕ್ಕೆ ಬಿಡೋದು ಎಲ್ಲಿಂದ ಅನ್ನೋದು ಪೋಷಕರ ದನಿ. ಈ ಬಗ್ಗೆ ಏನು ಹೇಳ್ತೀರಿ? ಸರಿ, ನಾವು ಇದನ್ನ ಸ್ವಲ್ಪ ನಾವು ಒಂದ್ ಸ್ವಲ್ಪ ಫ್ರೀಡಮ್ ಕೊಡಬೇಕು, ಇದನ್ನ ಎಂಬ್ರೇಸ್ ಮಾಡಕ್ಕೆ, ಈ ಐಡಿಯಾನ. ಓಕೆ, ನೀವು ಯಾವಾಗ್ಲೂ ಮಕ್ಕಳನ್ನ ಆಟ ಆಡೋವಾಗ ನೋಡಿದೀರಾ? ಖುಷಿ ಒಂದು ವಿಷಯ, ಬಟ್ ಅಬ್ಸರ್ವ್ ಮಾಡಿದ್ರೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಆಟ ಆಡುವಾಗ ಅವ್ರು ಏನೇನೋ ನ್ಯೂ ಥಿಂಗ್ಸ್ ಅದನ್ನ ಅವರು ಗ್ರಾಸ್ಪ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮು ಮಣ್ಣಲ್ಲಿ ಕೈ ಇಟ್ಟಿದಾಗ, ಚಿಕ್ಕ ವಯಸ್ಸಲ್ಲಿ ಮಣ್ಣನ್ನ ಎತ್ತೋದು, ಕೆಳಗಡೆ ಹಾಕೋದು, ಮುಟ್ಟೋದು, ಅದರಿಂದ ಅವ್ರದ್ದು ಅದು ನಾವು ಆಟ ಅನ್ಕೋಬಹುದು. ಅದು ಆಟನೇ. ಕ್ರಿಯೇಟಿವಿಟಿಯಲ್ಲೆಲ್ಲೋ ಒಂದ್ ಕಡೆ ಬಿಲ್ಡ್ ಆಗ್ತಾ ಇದೆ. ಅವರು ನೀವು ಮಕ್ಳ ಜೊತೆ ಮಾತಾಡುವಾಗ ನಿಮ್ಗೆ ಕತೆ ಹೇಳ್ತಾರಲ್ಲ ಅವರು, ನಾವು ಮಕ್ಳ ಕತೆ ಹೇಳ್ತೀವಿ ಪೋಷಕರಾಗ, ಬಟ್ ಮಕ್ಳು ನಮ್ಗೆ ಎಷ್ಟೊಂದು ಕತೆ ಹೇಳ್ತಾರೆ. ಹೌದು, ಆ ಕಾನ್ವರ್ಸೇಷನ್ನೇ ಅದು ಒಂದು ಆಟ ತರ. ಬಟ್ ಆ ಕಾನ್ವರ್ಸೇಷನ್, ಅದು ಮಾತಾಡೋದು, ದಟ್ ಇಸ್ ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರ ಕತೆ ಹೇಳೋವಾಗ ಅವ್ರ ಇಮ್ಯಾಜಿನೇಷನ್ ಡೆವಲಪ್ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯ ಆಗ್ತಾ ಇದೆ. ಏನದು? ಅವರು ಬಾಯಿಂದ ಸೌಂಡ್ಸ್ ಮಾಡ್ತಾ ಇದಾರಲ್ಲ, ಅದರಿಂದ ವರ್ಡ್ಸ್ ಜನರೇಟ್ ಆಗ್ತಾ ಇದೆ. ಹೌದು, ಅವ್ರು ಮೋರ್ ಅಂಡ್ ಮೋರ್ ಶಬ್ದ ಹೇಳಿದ್ರೆ ಅವ್ರ ಕಿವಿಯಲ್ಲಿ ಬಿದ್ರೆ ಅದು ಸ್ಟ್ರಾಂಗ್ ಫೌಂಡೇಶನ್ ಮುಂದೆ ಹೋಗಿ ಓದೋದಕ್ಕೆ, ರೈಟಿಂಗ್ ಮಾಡೋದಕ್ಕೆ. ಸೊ ಅದೊಂದು ಕಮ್ಯುನಿಕೇಶನ್ ಒಂದು. ಮತ್ತೆ ನಾವು ಹೇಗೆ ಯೋಚನೆ ಮಾಡ್ಕೋಬೇಕಂದ್ರೆ, ನೀವು ಕಣ್ಣು ಮುಚ್ಕೊಂಡು ಎಲ್ಲ ಮಗು ಹತ್ರ ಒಂದು ಮ್ಯಾಜಿಕ್ ಬ್ಯಾಗ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ ನೀವು ಬೇರೆ ಬೇರೆ ಆಟ ಸಾಮಾನು ತುಂಬ್ತಾ ಇದ್ದೀರಾ, ಆಯ್ತಾ? ಒಂದು ಸೆಟ್ ಆಫ್ ಆಟ ಸಾಮಾನು ಶಬ್ದಗಳು. ಆ ಶಬ್ದಗಳು ಬೇರೆ ಬೇರೆ ಕಡೆಯಿಂದ ಕೇಳ್ಸಕ್ಕಾಗತ್ತೆ.
ಹಾಡು, ಮಾತು, ಕತೆ, ಆಟ, ಅವ್ರ ಕತೆ, ನಿಮ್ಮ ಕತೆ, ನೀವು ಸೇರಿಕೊಂಡು ಒಂದು ಹೊಸ ಕತೆ ಮಾಡೋದು, ಬೇರೆಯವರು ಹೇಳೋ ಕತೆ ಕೇಳೋದು, ಮತ್ತು ಹಾಡು ಹಾಡೋದು. ಇವೆಲ್ಲ ಕಡೆಯಿಂದ ಅವ್ರು ಏನೇನು ಎಷ್ಟೊಂದು ಶಬ್ದ ಕೇಳ್ತಾರೋ ಅಷ್ಟು ಶಬ್ದಕೋಶ ಅವ್ರದ್ದು ದೊಡ್ಡದಾಗ್ತಾ ಇದೆ. ಬರೀ ಸ್ಕೂಲಿಗೆ ಹೋದ್ಮೇಲೆ ಬರೀ ಶಬ್ದಕೋಶ ಬರುತ್ತಲ್ಲ, ಇಲ್ಲ, ನೀವು ಸ್ಕೂಲ್ ಹೋಗೋಕೆ ಮುಂಚೆನೆ ಹುಟ್ಟಿದಾಗಿಂದ ನಿಮ್ಮ ಶಬ್ದಕೋಶ ಬಿಲ್ಡ್ ಆಗ್ತಾನೆ ಇದೆ. ಸೊ ಮನೆಯೇ ಮೊದಲ ಪಾಠಶಾಲೆ ಅಲ್ವೇ? ಮನೆಯ ಮೊದಲ ಪಾಠಶಾಲೆ. ಬಟ್ ಮನೆ ಪಾಠಶಾಲೆ ಹೇಗೆ? ಆಟಶಾಲೆ. ನೀವು ಅದನ್ನು ಹಾಗೆ ಯೋಚನೆ ಮಾಡಿದ್ರೆ ಆಟಗೆ ನಾವು ಎಲ್ಲ ಜಾಗ ಮಾಡ್ಕೋಬೋದು, ನಮ್ಮ ಲೈಫಲ್ಲಿ ಜಾಗ ಮಾಡ್ಕೋಬೋದು, ಡೇ ಟು ಡೇ ಅಲ್ಲಿ ಜಾಗ ಮಾಡ್ಕೋಬೋದು. ಮಕ್ಕಳ ಜೊತೆ ರೀಡಲ್ಸ್ ಆಡ್ತೀವಲ್ವ, ಹೌದು, ಅದು ಹಳೆ ಕಾಲದಲ್ಲಿ ಎಷ್ಟೊಂದು ಇತ್ತು. ಇವಾಗ ಅಷ್ಟೊಂದು ನಡೀತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ಮಕ್ಕಳಿಗೆ ಅದ್ರ ಪರಿಚಯವೇ ಇಲ್ಲ ಈಗ. ಎಷ್ಟೋ ಮಕ್ಕಳಿಗೆ ಅಂಥದ್ದೊಂದು ಆಟ ಇತ್ತು ಅನ್ನೋದನ್ನೇ ಅವರು, ಹೌದಾ ಹೀಗೂ ಆಡ್ಬೋದಾ, ಹಿಂಗ ಇದು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಮೈಂಡ್ಸೆಟ್ಟು, ಪೋಷಕರ ಮೈಂಡ್ಸೆಟ್ ಆಟದ ಬಗ್ಗೆ ಚೇಂಜ್ ಆಗಬೇಕಂದ್ರೆ ಏನು, ನಾವು ಇವೆಲ್ಲ ಆಕ್ಟಿವಿಟೀಸ್ನ ಆಟ ಅನ್ಕೊಂಡು ಮುಂದೆ ಹೋಗಬೇಕು. ಆದ್ರೆ ಹಿಂದೆ ಇತ್ತು ಒಂದು ಪಾಠ ಅಥವಾ ಒಂದು ಕಲಿಕೆ ಅಂತ ಹೇಳಿದ್ರೆ ಅದು ಆಟದ ಜೊತೆಯೇ ಆಗ್ಬೇಕು ಅಂತ ಹೇಳಿ. ಆದ್ರೆ ಈ ಕಾನ್ಸೆಪ್ಟ್ ಯಾಕೆ ಇವಾಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇಷ್ಟೆಲ್ಲ ಪೋಷಕರಲ್ಲಿ ಬುದ್ಧಿ ಬಂದಿದೆ, ಅವ್ರು ತಿಳ್ಕೊಂಡಿದ್ದಾರೆ, ಸೊ ಅವರ ಯೋಚನಾ ಲಹರಿ ಬದಲಾಗಿದೆ. ಇಂಥ ಟೈಮಲ್ಲಿ ಈ ಆಟದ ಜೊತೆ ಪಾಠ ಇರಬೇಕು ಅನ್ನೋ ಕಾನ್ಸೆಪ್ಟ್ ಯಾಕೆ ಕಣ್ಮರೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಇವಾಗ ನೋಡಿದ್ರೆ ಆಕ್ಚುಲಿ ಇದು ಓವರ್ ದ ಇಯರ್ಸ್ ನಮ್ಮ ಆಸ್ಪಿರೇಷನ್ಸ್, ನಾವು ಆಸ್ ಸೊಸೈಟಿ ಸರ್ಟನ್ ಸೆಟ್ ಆಫ್ ಆಸ್ಪಿರೇಷನ್ಸ್ ಡೆವಲಪ್ ಆಗಿದೆ. ಒಂದೇನಂದ್ರೆ, ಆದರೆ ನಾವು ಪಾಠ ಅಂದರೆ ಒಂದು ಥರ, ಆಟ ಅಂದರೆ ಒಂದು ಥರ. ಕಲ್ಚರಲ್ಲಿ ನಮ್ಮದು ಅದನ್ನು ಎರಡು ಸೇರಿ ನೋಡ್ತಾ ಇರಲಿಲ್ಲ. ಮೊದಲು ಇರ್ಬೋದು, ಬಟ್ ಎಲ್ಲರೂ ಸ್ಕೂಲ್ ಹೋಗ್ತಾ 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 ಇದನ್ನು ಸೆಪ್ರೇಟ್ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಒಂದೇ, ಮಕ್ಳಿಗೆ ಎಲ್ಲ ಒಂದೇ. ಸೊ ಆಟ ಎಷ್ಟು ಮುಖ್ಯವೋ ಪಾಠ ಅಷ್ಟೇ ಮುಖ್ಯ. ಬಟ್ ಆ್ಯಕ್ಚುಲಿ ಪಾಠನ ಆಟದ ಥರ, ಆ ಥರದ ಮೆಥಡಾಲಜಿಯಲ್ಲಿ ನಾವು ಹೇಳ್ಕೊಟ್ರೆ ಮಕ್ಕಳಿಗೆ, ಅವ್ರಿಗೆ ಪಾಠ ಕೂಡ ಇನ್ನೂ ಜಾಸ್ತಿ ಪ್ಲೇಫುಲ್ಲು ಆಗುತ್ತೆ, ಮತ್ತು ಅವನ್ನ ಗ್ರಾಫ್ಟ್ ಮಾಡೋಕ್ಕೆ ಕೂಡ ಆಗುತ್ತೆ. ನಾವು ಫಸ್ಟ್ 8 years ಈಸ್ ಅನ್ ಇಂಪಾರ್ಟೆಂಟ್ ಟೈಮ್ ಪೀರಿಯಡ್. ನಾವು ಅದನ್ನು ಒಂದು ಮುಖ್ಯವಾದ ತುಂಬ ರಿಚ್ ಪೀರಿಯಡ್ ಅಂತ ಯೋಚನೆ ಮಾಡಬೇಕು. ಆ ಪೀರಿಯಡಲ್ಲಿ ಎಲ್ಲ ಪೋಷಕರು ಅವ್ರ ಮಕ್ಕಳ ಜೊತೆ ಆಟ ಆಡೋಕ್ಕಾಗತ್ತೆ. ನೀವೇ ಹೊಸ ಹೊಸ ಆಟಗಳು ಮನೇಲಿ ಮಾಡ್ಕೋಬೋದು. ಅದರಿಂದ ಅವರು ಪಾಠ ಫೌಂಡೇಶನ್ ನೀವು ಮನೆಯಲ್ಲೇ ಶುರು ಮಾಡ್ಕೋಬೋದು. ಅದು ಬೇರೆಯವ್ರ ಕೆಲಸ ಅಲ್ಲ, ಅದು ನಮ್ಮ ಕೆಲಸ. ಆ ಥರ ನಾವು ಅನ್ಕೊಂಡು ಮುಂದೆ ಹೋದರೆ ಇದನ್ನ ಸ್ವಲ್ಪ ನಮಗೆ ನಾವು ಆ ಫ್ರೀಡಮ್ ಕೊಡಬೇಕು. ಪಾಠ ಬರೀ ಸ್ಕೂಲಲ್ಲಿ ಆಗುತ್ತೆ, ಆಟ ಬೇರೆ ಕಡೆ ಆಗುತ್ತೆ, ಆ ಥರ ಅದೆಲ್ಲ ಕಂಪಾರ್ಟ್ಮೆಂಟಲೈಸ್ ನಾವು ಮಾಡ್ಕೊಂಡಿಟ್ಟಿರೋದು. ಬಟ್ ಆ್ಯಕ್ಚುಲಿ ನೋಡಿದ್ರೆ ಇವಾಗ ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಕರ್ನಾಟಕದ ಎಜುಕೇಷನ್ ಪಾಲಿಸಿ, ಅದರಲ್ಲಿ ಹೊಸದು ECC ಎಜುಕೇಷನ್ ಪಾಲಿಸಿ ಎಲ್ಲ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೂಡ. ಅಲ್ಲಿ ಆಟ ಅಂತ ಮುಖ್ಯವಾದ ವಿಷಯ, ಆಟದಿಂದ ನಾವು ಪಾಠ ಹೇಗೆ ತಿಳ್ಕೊಳ್ಬೇಕು ಅಂತ ಒಂದು ಸೆಂಟ್ರಲ್ ಫೋರ್ಸ್ ಥರ ಇಟ್ಟಿದ್ದಾರೆ. ಬಟ್ ಇವಾಗ ನಾವಂದ್ರೆ ಯಾರು, ಫುಲ್ ಸಮಾಜ, ಪೋಷಕರು, ಟೀಚರ್ಗಳು ಎಲ್ಲರೂ ಇದನ್ನ ನಮ್ಮ ಇಮ್ಯಾಜಿನೇಷನ್ ಓಪನ್ ಮಾಡಿಬಿಟ್ಟು ಹೇಗೆ ರಿಯಾಲಿಟಿ ಮಾಡಬೇಕು ಮಕ್ಕಳಿಗೆ, ಅದು ನಮ್ಮ ಮುಂದೆ ಇರೋ ಚಾಲೆಂಜ್. ಸೊ ಇದಾಗಲೇ ಜಾರಿಯಲ್ಲಿ ಇರುವಂತದ್ದು, ಆದ್ರೆ ಇದನ್ನ ನಾವಿವಾಗ ಬಳಸಬೇಕಾಗಿದೆ ಅಷ್ಟೇ. ಎಕ್ಸಾಕ್ಟ್. ಸೊ ನಾವ್ ಅದನ್ನ ಇವಾಗ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಈ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ ಒಂದು ಪೋಷಕರದು, ಇನ್ನೊಂದು ಶಾಲೆಗಳಲ್ಲಿರುವಂತ ಶಿಕ್ಷಕರದು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಕೇವಲ ಹಾಗಿದ್ರೆ ಪೋಷಕರನ್ನ ಮಾತ್ರ ಇದಕ್ಕೆ ಗುರಿ ಹಾಕ್ಸೋದಲ್ಲ, ಶಿಕ್ಷಕರನ್ನ ಕೂಡ ತಗೋಬೇಕು. ಯಾಕೆ ಈ ವಿಚಾರ ಅಂದ್ರೆ, ಎಷ್ಟೋ ಶಾಲೆಗಳ ಮಕ್ಕಳ ಕಂಪ್ಲೇಂಟ್ ಏನಂತ ಹೇಳಿದ್ರೆ, ನಮ್ಗೆ PE ಪೀರಿಯಡ್ ಇರುತ್ತೆ ಆದ್ರೆ ಬಿಡಲ್ಲ. ಸೊ ಇಲ್ಲೇನೋ ನನ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಟೀಚರ್ಸ್ ಹಿಡ್ಕೊಂಡು ಕೂಡಿಸ್ಕೊಂತಾರೆ. ಸೊ ಮ್ಯಾಥ್ ಕಂಪ್ಲೀಟ್ ಆಗಿಲ್ಲ, ಟೆಸ್ಟ್ ಹತ್ರ ಬಂತು, ಎಕ್ಸಾಮ್ ಹತ್ರ ಬಂತು ಅಂತ PE ಪೀರಿಯಡ್ ಕ್ಯಾನ್ಸಲ್ ಆಯ್ತು ಅಂತ ಮಕ್ಕಳು ಮನೆಗೆ ಬಂದು ಹೇಳ್ತಾರೆ. ಆದ್ರೆ ಇದನ್ನ ಹೋಗಿ ಪೋಷಕರೆಲ್ಲೂ ಪ್ರಶ್ನೆನೇ ಮಾಡೋದಿಲ್ಲ. ಸೊ ಟೀಚರ್ಸಿಗೆ ಹಾಗಿದ್ರೆ ಪಾಠ ಜೊತೆಗೆ ಆಟ ಕೂಡ ಅಷ್ಟೇ ಮುಖ್ಯ ಅನ್ನೋದು ಇನ್ನೂ ಅರ್ಥ ಆಗಿಲ್ವಾ? ಅರ್ಥ ಫುಲ್ಲಿ ಆಗಿಲ್ಲ. 2 ವಿಷಯಗಳಿದೆ. ಈ ಥರ ಆಗೋದು, PE ಪೀರಿಯಡ್ ಕ್ಯಾನ್ಸಲ್ ಮಾಡೋದು, ಅದೆಲ್ಲ ನಮಗೆ ಮಿಡ್ಲ್ ಸ್ಕೂಲ್, ಹೈಸ್ಕೂಲಲ್ಲಿ ಆಗುತ್ತೆ. ಪ್ರೈಮರಿ ಸ್ಕೂಲು ಮತ್ತೆ ಪ್ರೀ ಸ್ಕೂಲ್ ಅಂತೀವಲ್ಲ, ಅಲ್ಲಿ ಆಗೋದಿಲ್ಲ ಅಷ್ಟು ಜಾಸ್ತಿ, ನನ್ನ ಪ್ರಕಾರ ಅಟ್ಲೀಸ್ಟ್. ಬಟ್ ಅಲ್ಲಿ ಕೂಡ ಆಟದ ಮಾಧ್ಯಮದಲ್ಲಿ ನಾವು ಪಾಠಗಳು ಹೇಗೆ ಹೇಳ್ಕೊಡ್ತೀವಿ, ಅದು ಮೆಥಡಾಲಜೀಸ್ ಕೂಡ ನಮಗೆ ಅಷ್ಟೊಂದು ಕಾಮನ್ ಆಗಿ ಗೊತ್ತಿಲ್ಲ. ಇವಾಗ ಅದೆಲ್ಲ ಬದಲಾವಣೆ ಆಗ್ತಾ ಇದೆ. ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತೀವಿ, ಮಕ್ಕಳು ಹೋಲಿಸ್ಟಿಕ್ಕಲ್ಲಿ ಹಾಗೆ ಸಮಗ್ರವಾಗಿ ಬೆಳವಣಿಗೆ ಆಗಬೇಕು ಅಂತ ಹೇಳ್ತೀವಿ. ಈ ಮಾತುಗಳೆಲ್ಲ ಸ್ವಲ್ಪ ಬರ್ತಾ ಇದೆ. ನಾವು ಮಕ್ಕಳನ್ನ ಆರ್ಟ್ ಮಾಡಿದಾಗ ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ, ಹಾಡಿದ್ರೆ ಸೆಲೆಬ್ರೇಟ್ ಮಾಡ್ತೀವಿ, ಇದೆಲ್ಲ ಬರ್ತಾ ಇದೆ ತುಂಬ. ಬಟ್ ಅದನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ ಅಂದರೆ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಥರ ನೋಡ್ತಾ ಇದ್ದೀವಿ. ಚಿಕ್ಕ ವಯಸ್ಸಲ್ಲಿ ಕೂಡ ಇದು ಎಕ್ಸ್ಟ್ರಾ ಆಕ್ಟಿವಿಟೀಸ್.
ಬಟ್ ಆ್ಯಕ್ಚುಲಿ ನಾವು ಹಾಗೆ ನೋಡ್ಕೋಕೂಡ್ದು. ಆ್ಯಕ್ಚುಲಿ ಇದನ್ನು ನಾವು ಕರೆಯೋದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾನೆ ಹೇಳ್ತೀವಿ. ಅದೇ ಹೇಳ್ತೀವಿ, ಕರೆಕ್ಟ್. ಬಟ್ ಇನ್ ದ ಫಸ್ಟ್ 8 years ಅದು ಮಕ್ಕಳದು ಮೈಂಡ್ ಹೇಗೆ ಡೆವಲಪ್ ಆಗುತ್ತೆ ಅಂದರೆ, ತುಂಬ ದೊಡ್ಡ ವಿಷಯ ಏನಂದರೆ ಅದು ಫಾಸ್ಟೆಸ್ಟ್ ಪೇಸ್ ಆಫ್ ಗ್ರೋತ್ ಇನ್ ದ ಫಸ್ಟ್ 6 years ಆಫ್ ದ ಬ್ರೈನ್. ಹೌದು, ಅದು ಎಲ್ರಿಗೂ ಮೋರ್ ಅಂಡ್ ಮೋರ್ ಈ ವಿಷಯ ಮಿದುಳು ಬೇಗ ಡೆವಲಪ್ ಆಗೋದು ಮೊದಲ 6 ವರ್ಷಗಳ ಅವಧಿಯಲ್ಲಿ. ಅವಾಗ ಏನರ್ಥ ಅಂದರೆ ಅವರು ಕ್ಯೂರಿಯಾಸಿಟಿ ಇರೋದು ತುಂಬ ಇನೇಟ್, ಒಳಗಡೆಯಿಂದ ಬರುತ್ತೆ. ಎಲ್ಲರೂ ನೀವು ಮಕ್ಳ ಜೊತೆ ಇದ್ದಿದ್ದಾಗ ಆ ವಯಸ್ಸಲ್ಲಿ ನಿಮ್ದು ಕೂಡ ಒಂದು ಚಿಕ್ಕ ಮಗು ಇದೆ, ಆ ವಯಸ್ಸಲ್ಲಿರೋ ಮಕ್ಕಳು ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ. ಹೌದು, ಸಾಕಪ್ಪ ಅನ್ಸೋಷ್ಟು ಆಗಿರುತ್ತೆ, ಅಷ್ಟೊಂದು ಪ್ರಶ್ನೆ ಕೇಳ್ತಾರೆ. ಬಟ್ ಆ ಪ್ರಶ್ನೆ ಯಾಕೆ ಕೇಳ್ತಾರೆ? ಸೊ ಕುತೂಹಲ, ಅದು ಕ್ಯೂರಿಯಾಸಿಟಿ, ಕುತೂಹಲ. ನಮ್ ಕೆಲಸ ಏನು? ಅದನ್ನ ಈ ಪೀರಿಯಡ್ ಇಂದ ಮುಂದೆ ಪೀರಿಯಡ್ ತನಕ ಕರ್ಕೊಂಡು ಹೋಗೋ ಟೂಲ್ಸ್ ಕೊಡ್ಬೇಕು ಮಕ್ಳಿಗೆ. ನಾವು ಪೇಷನ್ಸ್ ಆಗಿ ಮ್ಯಾನೇಜ್ ಮಾಡಬೇಕು. ಆನ್ಸರ್ಸ್ ನಮಗೆ ಗೊತ್ತಿರಲ್ಲ, ಪರ್ಫೆಕ್ಟ್ ಆನ್ಸರ್ ಕೂಡ ಬೇಡ, ಬಟ್ ಅದ್ರ ಕ್ವೆಶ್ಚನ್ ಜೊತೆ ಎಂಗೇಜ್ ಮಾಡ್ಕೋಬೋದು. ಅದು ನಮಗೆ ಎಲ್ಲ ಗೊತ್ತಿರಬೇಕು ಅಂತ ಇಲ್ಲ, ಬಟ್ ಅವ್ರು ಕೇಳಿದಾಗ ಕಾನ್ವರ್ಸೇಷನ್ ಮಾಡಿದ್ರೆ ಅದ್ರ ಬಗ್ಗೆ, ಅದರಿಂದ 2-3 ವಿಷಯ ಆಗುತ್ತೆ. ಒಂದು ಕನೆಕ್ಷನ್ ಮಕ್ಕಳ ಜೊತೆ, ಇನ್ನೊಂದು ಕಾನ್ವರ್ಸೇಷನ್ ಇಂದ ವರ್ಡ್ಸ್ ಡೆವಲಪ್, ಮೂರನೇದು ಇನ್ನ ಕುತೂಹಲ ಡೆವಲಪ್ ಆಗುತ್ತೆ. ಹೌದು, ಎಲ್ಲಿ ಪೇರೆಂಟ್ಸು ಮಕ್ಕಳು ಕೇಳಿದಾಗ ಈಗೇನು ಕೇಳ್ಬೇಡ ಸುಮ್ಮನೆ ಇರು ಅಂದರೆ ಬಹುಶಃ ಕುತೂಹಲ ಎಲ್ಲೋ ಅವ್ರಿಗೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಇದನ್ನು ಅವ್ರು ಬೆಳೆಸ್ಕೊಳ್ಳಲ್ಲ ಮುಂದಕ್ಕೆ. ಆ್ಯಕ್ಚುಲಿ ನೀವು ಹೇಳಿದ ಮಾತು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಮಾತಾಡಬೇಡ, ಬೇಡ ಬೇಡ ಬೇಡ. ನಾವು ಮಕ್ಕಳಿಗೆ ಬೇಡ 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 ಎಷ್ಟೊಂದು ಹೇಳ್ತೀವಿ. ನಾನೊಂದು ಕತೆ ಹೇಳ್ತೇನೆ ನಿಮಗೆ. ಇದು ನಾನು ನೋಡಿದ್ದು ವಿಷಯ, ಅದಕ್ಕೆ ನಮ್ಗೆ ಗೊತ್ತಿದ್ದವರು ಹೇಳಿದ್ರು. ಅವ್ರ ರಿಯಲೈಸೇಷನ್, ಅವ್ರು ಹೊಸ ಪೇರೆಂಟ್, 6 month old ಬೇಬಿ ಇದೆ. ಬೇಬಿ ಜೊತೆ ಆಟ ಆಡ್ತಾ ಇದ್ದಾರೆ ಆಯಿತಾ. ಕ್ಲಾಪ್ ಮಾಡು. ಬೇಬಿ ಏನು ಮಾಡುತ್ತೆ? ಕ್ಲಾಪ್ ಮಾಡುತ್ತೆ. ಯಾಕಂದರೆ ಅವರಪ್ಪ ಹೇಳ್ಕೊಡ್ತಾ ಇದ್ದಾರಲ್ಲ ಹೇಗೆ ಮಾಡೋದು ಅಂತ. ಕ್ಲಾಪ್ ಮಾಡುತ್ತೆ. ಕ್ಲಾಪ್ ಆಯಿತಾ? ಟಾಟಾ ಹೇಳು, ಟಾಟಾ ಬಾಯ್ ಬಾಯ್ ಹೇಳು. ಅದು 2 ಕೈಯಿಂದ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದೆ. ಇವ್ರೇನು ಹೇಳ್ತಾರೆ? ಬೇಡ ಬೇಡ ಬೇಡ, ಟಾಟಾ ಬಾಯ್ ಬಾಯ್ ಒಂದೇ ಕೈಯಿಂದ ಹೇಳಬೇಕು ಅಂತ. ಅದು ಯಾರು ಹೇಳಿದ್ರು? ಹೌದು, ಯಾರು ಮಾಡಿದ್ರು? ಯಾರು ಮಾಡಿದ್ರು? 2 ಕೈಯಿಂದ ಹೇಳ್ತಾ ಇದೆ ಮಗು. ಅದೇ ಎಕ್ಸ್ಪ್ಲೋರ್ ಮಾಡ್ತಾ ಇದೆ, ಅದೇ ಕೈ ನೋಡಿಕೊಂಡು ಈ ಥರ ಮಾಡ್ತಾ ಇದೆ. ಅದಕ್ಕೆ ಕೈ ಏನು ಅಂತ ಗೊತ್ತಾಗ್ತಾನೆ ಇದೆ ಫಸ್ಟ್ ಟೈಮ್. ಅದಕ್ಕೆ ಕೂಡ ನಾನು ಇದು ಮಾಡಬಹುದು ಕೈ ಜೊತೆ. ಅವರು ಈ ತಂದೆ ನನಗೆ ಹೇಳಿದ್ರು. ನಾನು ಅದು ಹೇಳಿದ ಮೇಲೆ ನನಗೆ ಸಡನ್ನಾಗಿ ರಿಯಲೈಸೇಷನ್ ಆಯಿತು. ನಾನು ಈ 6 ತಿಂಗಳು ಮಗುಗೆ ಬೇಡ 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 ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ. ಯಾಕೆ? ನಾನು ಈ ಕತೆ ಯಾಕೆ ಹೇಳಿದ್ರಂತೆ, ನಮ್ಮ ಮೈಂಡ್ ಸೆಟ್ ಸೇಫ್ಟಿಗೆ ಬೇಡ ಹೇಳಬೇಕು, ಗಾರ್ಡ್ ರೇಲ್ಸ್ ಇಡಬೇಕು, ಸಪೋರ್ಟ್ ಮಾಡಬೇಕು. ಬಟ್ ಕ್ಯೂರಿಯಾಸಿಟಿನ ಡೆವಲಪ್ ಮಾಡೋಕ್ಕೆ, ಎಕ್ಸ್ಪ್ಲೋರೇಷನ್ ಡೆವಲಪ್ ಮಾಡೋಕ್ಕೆ ಇದು ಒಂದು ಪ್ರೆಷಸ್ ಟೈಮ್. ಈ ಟೈಮಲ್ಲಿ ನಾವು ಹೇಗೆ ಎಂಗೇಜ್ ಮಾಡ್ತೀವಿ ಅದೇ ಒಂದು ಕ್ವೆಶ್ಚನ್ ನಮ್ಮ ಮುಂದೆ ಇರೋದು. ಹೊಸ ಸ್ಕಿಲ್ ಸೆಟ್ಸ್ ಡೆವಲಪ್ ಮಾಡ್ಬೇಕು ನಾವು, ಅದೇ ನಮ್ಮ ಮುಂದೆ ಇರೋದು. ಇನ್ನೊಂದು ವಿಷಯ, ಇದೊಂದು ರಿಸರ್ಚ್ ಮಾತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಕ್ಕಳು ಏನಾರ ಹೊಸ ವಿಷಯ ಲರ್ನ್ ಮಾಡ್ಕೋಬೇಕಂದ್ರೆ 400 ರೆಪಿಟೇಷನ್ಸ್ ಆದ್ರೇನೆ ಅದು ಫಸ್ಟ್ ತಲೆ ಒಳಗಡೆ ಹೋಗುತ್ತೆ. ಸೊ 400 ಬಾರಿ ಪುನರಾವರ್ತನೆ ಆಗಬೇಕು. ಅದೇ ಬೇರೆ ಬೇರೆ ಫಾರ್ಮಲ್ಲಿ, ಅದೇ ಒಂದೇ ಸರಿ 400 ಟೈಮ್ಸ್ ಬರಿಬೇಕಂತಲ್ಲ. ಅದು ನೀವು ಓದಿರ್ಬೋದು, ಮತ್ತೆ ಇನ್ನೊಂದ್ಸರಿ ಯಾರು ಹೇಳಿರ್ಬೋದು, ಇನ್ನೊಂದು ಪ್ರಶ್ನೆ ಕೇಳಿರ್ಬೋದು, ಅದೇ ಮಾತು ಬಂದ್ಬಿಟ್ಟು ಅದು. ಬಟ್ ಅದೇ ವಿಷಯ ನಾವು ಆಟದ ಮೂಲಕ ಹೇಳ್ಕೊಟ್ರೆ 10-20 ರೆಪಿಟೇಷನ್ಸ್ ಒಳಗಡೆ ಮುಗಿಸ್ಬಿಡುತ್ತೆ. 420. ಬಟ್ ಇದನ್ನು ನೀವು ಲಾಜಿಕಲಿ ನೋಡಿದ್ರೆ ಕೂಡ ನೋಡ್ಕೊಳ್ಳಿ. ಕೌಂಟಿಂಗ್ ಹೇಳ್ಕೊಡ್ತಾ ಇದ್ದೀರಾ ಚಿಕ್ಕ ಮಕ್ಳಿಗೆ, ಟ್ರೇಸಿಂಗ್ ಹೇಳ್ಕೊಡ್ತಾ ಇದ್ದೀರಾ, ಲೆಟರ್ಸ್ ಹೇಗೆ ಬರೀಬೇಕು. ಪೆನ್ಸಿಲ್ ಕೊಟ್ಟು ಬರೆಯೋದ್ ಬದಲು ಫಿಂಗರ್ ತೊಗೊಂಡು ಟ್ರೇಸ್ ಮಾಡಿದ್ರೆ ಟಚ್, ಫೀಲ್, ಸೆನ್ಸಸ್, ಸೌಂಡ್ ಎಲ್ಲ ಒಂದೇ ಸತಿ ಬಂದ್ಬಿಡುತ್ತೆ. ಬಟ್ ಈ ಪದ್ಧತಿ ನಮ್ಮಲ್ಲಿ ಅಳವಡಿಕೆನೇ ಆಗಿಲ್ವಲ್ಲ. ಇದನ್ನೆಲ್ಲ ನಾವು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ನಾವು ಎಂಬ್ರೇಸ್ ಮಾಡ್ಕೋಬೇಕು. ನಾವು ಅನ್ಕೊಳ್ತೀವಿ ನಾವು ಪೆನ್ಸಿಲ್ ಇಟ್ಕೊಂಡು ಬರೆದು ಹೇಳಿದ್ರೆ ಈ ಥರ ಬರಿ 3 year old ಮಕ್ಕಳಿಗೆ 4 year old ಮಕ್ಕಳಿಗೆ ಹೇಳಿದ್ರೆ ಅವ್ರು ಕಲ್ತ್ಕೊಳ್ತಾರೆ ಅಂತ ರಿಪೀಟ್ ಮಾಡಿದ್ರೆ ಆಗುತ್ತೆ. ಬಟ್ ಅವ್ರ ಮೈಂಡೇ ಬೇರೆ. ನಾವು ಈ ಅಬಂಡೆನ್ಸ್ ಇದೆಯಲ್ಲ ಈ ಟೈಮ್ ಪೀರಿಯಡಲ್ಲಿ, ಅದು ಮೈಂಡು ಫ್ರೆಶ್ ಮೈಂಡು, ಡಿಫ್ರೆಂಟ್ ಮೈಂಡು. ಅದ್ರ ಮೇಲೆ ಪ್ರೆಷರ್ ಹಾಕೋದು ಬೇಡ, ಬಟ್ ಅದನ್ನು ಥ್ರೈವ್ ಮಾಡೋಕ್ಕೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದೇ ಬೆಸ್ಟ್. ಸೊ ಇವಾಗ ನಾವು 3 year old ಕ್ಲಾಸ್ ರೂಮ್ ಇರ್ಬೋದು, 4 year old ಕ್ಲಾಸ್ ರೂಮ್ ಇರ್ಬೋದು, 5 year old ಕ್ಲಾಸ್ ರೂಮ್ ಇರ್ಬೋದು. ಅದು ಕ್ಲಾಸ್ ರೂಮ್ ತುಂಬ ರಿಚ್ ಆಗಿರಬೇಕು, ಕಲರ್ಫುಲ್ ಒಂದು ವಿಷಯ. ಬಟ್ ಅದರಲ್ಲಿ ಬೇರೆ ಬೇರೆ ಸಾಮಗ್ರಿ ಇರಬೇಕು ಮಕ್ಕಳು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇವಾಗ ನೋಡಿದ್ರೆ ನಮ್ಮ ಪಾಲಿಸಿಯಲ್ಲಿ ಇದೆಲ್ಲ ಹೇಳ್ತಾ ಇದೆ. ಇವಾಗ ಬಂದಿರೋದು ಏನು ಕ್ರೂಷಿಯಲ್ ವಿಷಯ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಫುಲ್ ಸಮಾಜ ಜಾಯ್ನ್ ಆಗಬೇಕು. ಯಾಕಂದರೆ ಆಮೇಲೆ ಅಂಗನವಾಡಿ ಇರ್ಬೋದು, ಪ್ರೀ ಸ್ಕೂಲ್ ಇರ್ಬೋದು, ಪ್ರೈವೇಟ್ ಸ್ಕೂಲಲ್ಲಿ ಇರ್ಬೋದು. ಈ ಥರ ಫೆಸಿಲಿಟೀಸ್ ಎಲ್ಲ ಮಾಡಬೇಕಂದ್ರೆ ಎಲ್ಲರದು ಸಪೋರ್ಟ್ ಬೇಕಾಗುತ್ತೆ.
ಮತ್ತೆ ಇದು ತುಂಬಾ ಸಮಯ ಕೂಡ ತಗೊಳ್ಳುವಂಥದ್ದು, ಅಷ್ಟು ಸುಲಭವಾಗಿ ಏಕಾಏಕಿ ಆಗೋಗುತ್ತೆ ಅನ್ನುವಂಥದ್ದು ಅಲ್ಲ ಅನ್ಸತ್ತಲ್ವಾ? ಕರೆಕ್ಟು. ಬಟ್ ಇವಾಗ ಏನು ಏಕಾಏಕಿ ಆಗ್ತಾ ಇದೆ, ನಥಿಂಗ್ ಇಸ್ ಸುಲಭ ಅಲ್ವಾ? ಹೌದು. ಬಟ್ ಇಟ್ ಇಸ್ ಆಲ್ಸೋ ನಾಟ್ ದಟ್ ಡಿಫಿಕಲ್ಟ್. ನಿಜ. ಇದೇನು ಸ್ವಲ್ಪ PhD ಓದೋ ಕೆಲಸ ಅಲ್ಲ. ಇಟ್ಸ್ ಆ್ಯಕ್ಚುಲಿ ಸಿಂಪಲ್ ಅಂದರೆ ಯಾಕಂದರೆ ನಮ್ಗೆ ಪುಸ್ತಕ ಇರಬೇಕು, ಸಾಮಗ್ರಿ ಇರಬೇಕು, ಮಕ್ಕಳು ಮುಟ್ಟೋದಕ್ಕಿರಬೇಕು, ಹೊರಗೆ ಕೂತ್ಕೊಂಡು ಆಟ ಆಡಬೇಕು, ಮಣ್ಣಲ್ಲಿ ಆಡೋದು ಪರ್ಮಿಷನ್ ಇರಬೇಕು. ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಆನ್ಲೈನ್ ಕಾನ್ಫರೆನ್ಸ್ ಅಂತ, ವಾಯ್ಸಸ್ ಆಫ್ ಪ್ಲೇ. ಈ ವಾಯ್ಸಸ್ ಆಫ್ ಪ್ಲೇ ಕಾನ್ಫರೆನ್ಸಲ್ಲಿ ಬರೀ ಮಕ್ಕಳೇ ಇದ್ರು. ಇದು ಮಕ್ಕಳ ಕಾನ್ಫರೆನ್ಸ್. ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಂದು ಮಗು, ಅದು 8 ವರ್ಷದ ಮಗು ಇರ್ಬೋದು. ಒಂದು ಪ್ರಶ್ನೆ ಕೇಳಿದ್ವಿ ಅವ್ರನ್ನ, ನೀವು ಪೋಷಕರಿಗೆ ಏನು ಮೆಸೇಜ್ ಕೊಡಬೇಕು ಆಟ ಬಗ್ಗೆ, ಪ್ಲೇ ಬಗ್ಗೆ? ಅವ್ರೇನು ಹೇಳಿದ್ರು ಗೊತ್ತಾ? ಆ ಚಿಕ್ಕ ಮಗು ಏನು ಹೇಳ್ತು ಗೊತ್ತಾ? ನಾನು ಆಟ ಆಡುವಾಗ ಬೀಳ್ತೀನಿ, ಬಿದ್ದಿದಾಗ ನನಗೆ ಏಟು ಬೀಳುತ್ತೆ. ಏಟು ಬೀಳೋದಂದರೆ ಅದು ಆಟ ಆಡುವಾಗ ಎಲ್ರಿಗೂ ಆಗುತ್ತೆ. ಸೊ ಅದೊಂದು ಪಾರ್ಟ್, ಇಟ್ಸ್ ಅ ಪಾರ್ಟ್ ಆಫ್ ಪ್ಲೇ. ನನಗೆ ಏಟು ಬೀಳುತ್ತೆ ಅಂತ ಇದ್ದಿದ್ದು ಭಯದಿಂದ ನನ್ನ ಆಟನೇ ಬೇಡ ಅಂತ ಹೇಳ್ತೀರಾ, ಅದನ್ನು ಹೇಳಬೇಡಿ. ಅದು ವಿಸ್ಡಮ್ ಆಫ್ ಚೈಲ್ಡ್ಹುಡ್ ಅಂತ ಹೇಳ್ತೀವಲ್ವಾ? ವೆರಿ ಸಿಂಪ್ಲಿ ಅವಳಿಗೆ ಗೊತ್ತು. ಇಟ್ ಇಸ್ ಪಾರ್ಟ್. ನನಗೆ ಗೊತ್ತು, ಬೀಳ್ತೀನಿ, ಏಟು ಬೀಳುತ್ತೆ, ಇನ್ನೊಂದ್ಸರಿ ಎದ್ದುಬಿಟ್ಟು ನಾನು ಆಡ್ತೀನಿ. ನಿಮ್ಮ ಭಯದಿಂದ ನನ್ನ ಸ್ಟಾಪ್ ಮಾಡಬೇಡಿ. ಸೊ 8 ವರ್ಷದ ಒಂದು ಮಗು ಈ ಮಟ್ಟಕ್ಕೆ ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಇದನ್ ಮೇಲಿದ್ದೊಂದು ಯೋಚನೆ ಮಾಡಬೇಕಾಗಿದ್ದ ಅನಿವಾರ್ಯತೆ ಇದೆ ಇವಾಗ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮಕ್ಕಳು ಬೀಳೋದು ಸಹಜ, ಸೊ ಬಿದ್ದ ಮೇಲೆ ಕಲಿಯೋದು ಕೂಡ ಅಷ್ಟೇ ಇರುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ಈಗ ಸದ್ಯದ ಕೂಗು. ಸೊ ಒಂದು ಮಕ್ಕಳ ಹಾಡೆ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತು ಮುಂದುವರ್ಸೋಣ. ಈ ಹಾಡನ್ನು ಕೇಳ್ತಾ ಇದ್ರೆ ಮಕ್ಕಳೇ ಕಣ್ಮುಂದೆ ಬರ್ತಾರೆ. ಕೇವಲ ಇವತ್ತು ರೆಕ್ಕೆ ಇದ್ರೆ ಸಾಲಲ್ಲ, ಹಾರಕ್ಕೆ ಬಿಡಬೇಕು ಪೋಷಕರು ಅನ್ಸೋವಂಥದ್ದು. ಇದ್ರ ಜೊತೆಗೆ ಮೇಡಮ್ ಇನ್ನೊಂದು ವಿಚಾರ ನಾವು ಮಾತಾಡ್ಲೇಬೇಕಾಗಿದ್ದು, ಆಟ ಆಡೋದಕ್ಕೆ ಬಿಡಿ ಮಕ್ಕಳನ್ನ ಅಂತ ಹೇಳೋದು ಸುಲಭ. ಆದರೆ ಇವತ್ತಿನ ಬೆಂಗಳೂರಿನಂತ ಏರಿಯಾಗಳನ್ನ ತಗೊಂಡಾಗ ಎಲ್ಲಿ ಬಿಡೋದು ಮಕ್ಕಳನ್ನ ಆಟ ಆಡೋದಕ್ಕೆ ಅನ್ನೋದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕು ಅಲ್ವಾ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ದೊಡ್ಡ ಕ್ವೆಶ್ಚನ್. ನಾವು ಆ್ಯಕ್ಚುಲಿ ಅದನ್ನು ನಾವು 2-3 ವ್ಯೂ ಪಾಯಿಂಟ್ಸಿಂದ ನೋಡ್ಕೋಬೇಕು. ನಾವು ಈ ಕೆಲಸ ಶುರು ಮಾಡಿದ್ದಾಗ, ಇದು ನಮ್ಮ ಕ್ಯಾಂಪೇನ್ ಇರೋದು ಇದೆಯಲ್ಲ, ಬಚ್ಪನ್ ಮನಾವ್ ಬಡ್ತೆ ಜಾವ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಬಟ್ ಕನ್ನಡದಲ್ಲಿ ಅದು ಬಾಲ್ಯವನ್ನು ಆನಂದಿಸಿ ಬೆಳೆಯುತ್ತಾ ಸಾಗಿ. ಇದು ನಮ್ಮ ಕ್ಯಾಂಪೇನು. ಅದರಲ್ಲಿ ನಾವು ಶುರು ಮಾಡಿದಾಗ ಒಂದು ರಿಸರ್ಚ್ ಮಾಡಿದ್ವಿ, ಪೇರೆಂಟ್ಸ್ ಜೊತೆ ಮಾತಾಡೋದು, ಎಸ್ಪೆಷಲಿ ಮದರ್ಸ್ ಜೊತೆ. ಬ್ಯಾಂಗ್ಳೂರಲ್ಲಿ ನಾನು ಒಂದು ಕತೆ ಹೇಳ್ತೀನಿ. ನಾನು ರಿಸರ್ಚ್ ಮಾಡಿದಾಗ ಫೀಲ್ಡಲ್ಲಿದ್ದೆ. ಇದು ಶಾಂತಿನಗರ್ ಹತ್ರ ಒಂದು ಒಳಗಡೆ ಇರೋ ಏರಿಯಾದಲ್ಲಿ ಒಂದು ಮದರ್ ಜೊತೆ ಮಾತಾಡ್ತಾ ಇದ್ದೆ. ಮಗು ಇರೋದು 6 ವರ್ಷದ ಮಗು. ಆಟ ಆಡಕ್ಕೆ ಬಿಡ್ತೀರಾ ಅಂತ. ಸುಮ್ಮನೆ ಆಟದ ವಿಷಯ ಬಂತು, ಅದಕ್ಕೆ ಡಿಸ್ಕಸ್ ಮಾಡಕ್ಕೆ ಹೋಗಿಲ್ಲ. ಬೇರೆ ಏನೇನೋ ಎಲ್ಲರ ಅವ್ರು ಏನೇನು ಆಪರ್ಚುನಿಟೀಸ್ ಕೊಡ್ತಾರೆ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಳ ಜೊತೆ, ಅದನ್ನು ಪ್ರಶ್ನೆ ಕೇಳ್ತಾ ಇದ್ದಾಗ ಈ ಪ್ರಶ್ನೆ ಬಂತು. ಅವರು ನಾನು ಬಿಡಲ್ಲ ಅಂತಾರೆ. ಕಾರಣ ಅಂದರೆ ಸೇಫ್ಟಿ, ಭಯ, ಏನಾರು ಆಗ್ಬಿಟ್ರಿ. ಅದರಲ್ಲೂ ಒಂದೇ ಮಗು ಇರುವಂಥ ಪೋಷಕರಲ್ಲಿ ಈ ಭಯದ ಪ್ರಮಾಣ ಜಾಸ್ತಿ ಅನ್ಸುತ್ತೆ. ಅದೊಂದು ಭಯದ ಪ್ರಮಾಣ. ಮತ್ತು ಆಟ ಆಡಬೇಕಂದ್ರೆ ಎಲ್ಲಿ ಕರ್ಕೊಂಡು ಹೋಗಲಿ, ಅದು 2ನೇ. ಮನೇಲಿ ಇಷ್ಟೊಂದು ಕೆಲಸ ಇದೆ, ಅಕಸ್ಮಾತ್ ಕೆಲ್ಸಕ್ಕೆ ಹೋಗ್ತಾ ಇರೋ ಪೋಷಕರಿದ್ರೆ, ಪೇರೆಂಟ್ಸ್ ಇದ್ರೆ ಟೈಮ್ ಕೂಡ ಕಮ್ಮಿ ವಿಷಯ. ಇದೆಲ್ಲ ವೆರಿ ನಮ್ಮ ಎಲ್ಲ ಲೈಫಲ್ಲಿ ಇದು ರಿಯಾಲಿಟಿ. ಇದು ಒಂದು ಸ್ಪೆಸಿಫಿಕ್, ಇವ್ರ ಮನೇಲಿ ಈ ಥರ ಇದೆ, ಬೇರೆಯವ್ರ ಮನೇಲಿ ಆ ಥರ, ಎಲ್ಲ ನಮ್ಮ ರಿಯಾಲಿಟಿ. ಬಟ್ ಕ್ವೆಶ್ಚನ್ ಏನಂದರೆ, ನಾವ್ಗೆ ಆಟದಕ್ಕೆ ಸ್ಪೇಸ್ ಮಾಡ್ತಾ ಇದ್ದೀವ ನಮ್ಮ ಲೈಫ್ ಒಳಗಡೆಯಲ್ಲಿ, ನಮ್ಮ ಸಿಟಿ ಒಳಗಡೆಯಲ್ಲಿ? ಪಾರ್ಕ್ಸ್ ಇದೆ, ಪಾರ್ಕ್ಸ್ ಮೇಂಟೈನ್ ಆಗ್ತಾ ಇದೆಯಾ? ಅದು ಚಿಕ್ಕ ಮಕ್ಕಳಿಗೆ ಫ್ರೆಂಡ್ಲಿ ಆಗಿದೆಯಾ? ಎಲ್ಲ ಪ್ರಶ್ನೆಗಳು ನಾವು ಆನ್ಸರ್ ಮಾಡಬೇಕು. ಆ್ಯಂಡ್ ಆ್ಯಕ್ಚುಲಿ ನಾವು ಹೇಳ್ತೀವಲ್ವ, ಆಟಕ್ಕೆ ಜಾಗ ಮಾಡಬೇಕಂದ್ರೆ, ಆಟಕ್ಕೆ ಜಾಗ ಮಾಡಬೇಕು ಬರೀ ಸ್ಕೂಲ್ಗಳಲ್ಲ, ನಮ್ಮ ಮನಸ್ಸಲ್ಲಿ, ನಮ್ಮ ಸಿಟಿಯಲ್ಲಿ. ಇದು ಒಂದು ದೊಡ್ಡ ಸೊಸೈಟಿ ವಿಷಯ. ಆರ್ ವಿ ಮೇಕಿಂಗ್ ಸ್ಪೇಸ್ ಫಾರ್ ಆರ್ ಚಿಲ್ಡ್ರನ್? ನಮ್ಮ ಮಕ್ಕಳಿಗೆ ನಾವು ಸ್ಪೇಸ್ ಮಾಡ್ತಾ ಇದ್ದೀವ? ಅವ್ರ ಹೈಟಿಂದ ನಾವು ಸಿಟಿನ ನೋಡ್ತಾ ಇದ್ದೀವ? 92 ಸೆಂಟಿಮೀಟರ್ಸ್ 94 ಸೆಂಟಿಮೀಟರ್ಸ್ ಹೈಟಿಂದ ನಮ್ಮ ಸಿಟಿ ಹೇಗೆ ಕಾಣಿಸುತ್ತೆ? ಯಾವಾಗಾರ ಯೋಚನೆ ಮಾಡಿದ್ದೀರಾ? ಇಲ್ಲ, ಈಗ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಬಟ್ ಔಟ್ಡೋರ್ ಸ್ಪೇಸಸ್ ಫಾರ್ ಪ್ಲೇ, ಸೇಫ್ ಸ್ಪೇಸಸ್ ಫಾರ್ ಚಿಲ್ಡ್ರನ್, ಅದು ಒಂದು ಡೆಫಿನೆಟ್ ಆ್ಯಂಡ್ ಇಟ್ಸ್ ಎನ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಫಾರ್ ಎನಿ ಸಿಟಿ. ಬ್ಯಾಂಗ್ಳೂರಲ್ಲಿ ಕೇಳ್ಬೋದು ನೀವು, ನಮ್ಮ ಫುಲ್ ಕರ್ನಾಟಕದಲ್ಲಿ ಎಲ್ಲರೇ ಇರ್ಬೋದು. ನಾವು ಕಮ್ಯುನಿಟಿ ಲೆವೆಲಲ್ಲಿ, ನಮ್ಮ ನೇಬರ್ಹುಡ್ಡಲ್ಲಿ, ನಮ್ಮ ಸೊಸೈಟಿ ಅಕ್ಕಪಕ್ಕದಲ್ಲಿ ಸಿಟಿಸನ್ಸ್ ಬಂದ್ಬಿಟ್ಟು ಮಕ್ಕಳಿಗೆ ಜಾಗ ಮಾಡಿಕೊಡೋ ಕೆಲಸ ಮಾಡಬೇಕು. ನೋ ಆಪ್ಷನ್. ಮಕ್ಕಳಂದರೆ ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳು, ಪ್ರೈಮರಿ ಸ್ಕೂಲ್ ಮಕ್ಕಳು, ಮಿಡಲ್ ಸ್ಕೂಲ್ ಮಕ್ಕಳು, ಸೀನಿಯರ್ ಸ್ಕೂಲ್ ಮಕ್ಕಳು, ಮತ್ತು ಹುಡುಗಿಯರು. ಏನಿದು ಸ್ಪೆಸಿಫೈ ಮಾಡಿದ್ದು ಹುಡುಗಿಯರು ಅಂತ? ಯಾಕಂದರೆ ಒಂದು ಏಜ್ ಬಿಟ್ಟ ಮೇಲೆ ಹುಡುಗಿಯರು ಆಟ ಆಡೋದು ಸ್ಟಾಪ್ ಮಾಡಿಬಿಡ್ತಾರೆ. ಈವನ್ ಮನೇಲಿ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಅದು ಕೂಡ ಇದೆ. ಬಟ್ ಆಲ್ ಆಫ್ ದೀಸ್ ಆರ್ ಫ್ಯಾಕ್ಟರ್ಸ್ ಟು ಕನ್ಸಿಡರ್ ಇನ್ ಕ್ರಿಯೇಟಿಂಗ್ ಸ್ಪೇಸಸ್ ಫಾರ್ ಚಿಲ್ಡ್ರನ್. ಒಂದು
ಇವಾಗ ನಮ್ಮ ಸ್ಮಾರ್ಟ್ ಸಿಟಿ ಅಂತ ನಡೀತಾ ಇದೆ. ತುಂಬ ಇನಿಷಿಯೇಟಿವ್ಸ್ ಇದೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ. ಓಪನ್ ಸ್ಟ್ರೀಟ್ಸ್ ಅಂತ ಒಂದು ಮೊದಲು ನಡೀತಾ ಇತ್ತು ಬ್ಯಾಂಗ್ಳೂರಲ್ಲಿ, ಇನ್ನ ರಿವೈವ್ ಮಾಡ್ತಾ ಇದ್ದಾರೆ. ಎಲ್ಲ ಟ್ರಾಫಿಕ್ ಮುಚ್ಚಿಬಿಟ್ಟು ಮಕ್ಕಳನ್ನ ಓಪನ್ ಆಗಿ ಹೊರಗೆ ಆಟ ಆಡೋದಕ್ಕೆ ಬಿಡೋದಕ್ಕೆ. ದೇರ್ ಆರ್ ಡಿಫ್ರೆಂಟ್ ಇನಿಷಿಯೇಟಿವ್ಸ್ ಲೈಕ್ ದ್ಯಾಟ್ ವಿಚ್ ಹೆಲ್ಪ್ ಕ್ರಿಯೇಟ್ ಸ್ಪೇಸ್ ಫಾರ್ ಚಿಲ್ಡ್ರನ್. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ದಟ್ ಈಸ್ ಔಟ್ಸೈಡ್ ಸ್ಪೇಸ್ ಅಂತ ಹೇಳ್ತೇವೆ. ಮನೆ ಒಳಗಡೆ ಕೂಡ ಸ್ಪೇಸ್ ಮಾಡ್ಕೋಬಹುದು. ನಾವು ಆಟನ ಬರೀ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಅದು ಲಿಮಿಟಿಂಗ್. ಹೌದು, ನಾವು ಬರೀ ಗ್ರೌಂಡ್ ಆಟ ಸ್ಪೇಸ್ ಆ ಥರ ಯೋಚನೆ ಮಾಡ್ತೀವಿ. ನಾವು ಒಳಾಂಗಣ ಆಟದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬಹುದು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಒಂದು ಬಚಪನ್ ಮನ ಬಡ್ತೆ ಜಾವಲ್ಲಿ ಒಂದು ಪಾರ್ಟ್ನರ್ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ 2-3 ಪಾರ್ಟ್ನರ್ ಇದೆ. ಮಕ್ಕಳ ಜಾಗೃತಿ ಅಂತ, ಪ್ರಜಾಯತ್ನ ಅಂತ, ಕೀ ಎಜುಕೇಷನ್ ಫೌಂಡೇಶನ್ ಅಂತ, ಮತ್ತೆ ದೋಸ್ತ್ ಎಜುಕೇಷನ್ ಅಂತ, ಪ್ರಥಮ್ ಅಂತ. ಇವರೆಲ್ಲ ಸಂಸ್ಥೆಗಳು ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇರೋದು. ಮನೆ ಒಳಗಡೆ ಒಂದು ಜಾಗ ಬರೀ ಆಟೋದಕ್ಕೆ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಒಂದು ಐಡಿಯಾ ಬಂದಿತ್ತು. ಇದು ಒಂದು ಸಂಸ್ಥೆ UPಯಲ್ಲಿ ಆಗಾ ಖಾನ್ ಫೌಂಡೇಶನ್ ಅಂತ. ಅವ್ರು ಕೇಲ್ಕೋನ, ಕನ್ನಡದಲ್ಲಿ ಕೇಲ್ಕೋನ ಅಂತೀರಿ. ಅದೇನಂತೆ, ಕೋನ ಅಂದರೆ ಕಾರ್ನರು. ಆಟದಕ್ಕೆ ಒಂದು ಲಿಟಲ್ ಕಾರ್ನರ್ ಮಾಡೋದಾಗುತ್ತಾ ಮನೆಯಲ್ಲಿ. ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಟಾಯ್ಸ್ ಎಲ್ಲ ಖರೀದಿ ಮಾಡೋದು ಬೇಡ, ನಾವೇ ನಮ್ಮನೆ ಇರೋ ಸಾಮಗ್ರಿಯಿಂದ ನೋಡಿಕೊಂಡು ಆಟ ಸಾಮಾನು ಮಾಡೋಣ ಅಂತ. ಅದು ಎಷ್ಟು ಹಿಟ್ ಅಂದರೆ, ಏನಂದರೆ ಇವಾಗ ಒಂದು 2-3 ಆಟ ಸಾಮಾನು ಮಾಡಿದ್ದಾಯ್ತಲ್ಲ, ಅದಾದಮೇಲೆ ಎಲ್ರಿಗೂ ಹೊಸ ಹೊಸ ಐಡಿಯಾ ಬರ್ತಾ ಇದೆ, ಬೇರೆ ಏನು ಮಾಡೋದು. ದ್ಯಾಟ್ ಈಸ್ ಹೌ ಟು ಕ್ರಿಯೇಟ್ ಸ್ಪೇಸ್ ಫಾರ್ ಪ್ಲೇ ವಿತಿನ್ ದ ಹೌಸ್. ಅದೊಂದು ಮಕ್ಕಳ ಜಾಗೃತಿ. ಇದು ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ, ಟಾಯ್ ಲೈಬ್ರರಿ ಅಂತ. ಒಂದು ಅವರು ಅಂಗನವಾಡಿಗಳಲ್ಲಿ ನೀವು ಟಾಯ್ಸ್ ಯೂಸ್ ಮಾಡ್ತಾ ಇಲ್ಲ, ಹಳೇದು ಎಲ್ಲ ಒಂದು ಲೈಬ್ರರಿಯಲ್ಲಿ ಹಾಕ್ಬಿಟ್ರೆ ಮಕ್ಕಳು ಬುಕ್ಸ್ ಬಾರೋ ಮಾಡ್ತಾರಲ್ಲ ಲೈಬ್ರರಿಯಿಂದ, ಒಂದು ಕ್ಲಾಸ್ ರೂಮಲ್ಲಿ ಅದೇ ಥರ ಟಾಯ್ಸ್ನ ಇದು ತೊಗೊಂಡೋಗೋದು, ಇದ್ರ ಜೊತೆ ಆಡೋದು, ಬೇರೆ ತೊಗೊಂಡು ಬರೋದು, ತೊಗೊಂಡೋಗೋದು, ಆ ಥರ ನಡೀತಾ ಇರುತ್ತೆ. ಅದೊಂದು ಐಡಿಯಾ. ಓಕೆ, ಇನ್ನೊಂದು ಮದರ್ಸ್ನ ಆಟ ಆಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್. ಮಕ್ಕಳನ್ನ ಆಟ ಆಡ್ಸೋದಲ್ಲ, ಮಕ್ಕಳು ಮದರ್ಸ್ನ ಆಟ ಆಡಿಸೋದು. ನಾವು ಮದರ್ಸ್ಗೆ ಪರ್ಮಿಷನ್ ಕೊಡೋದು ಆಟ ಆಡೋದಕ್ಕೆ. ಆ ಥರ ನಾವು ಹೌ ಡು ಯು ಕ್ರಿಯೇಟ್ ದಿ ಎನ್ವೈರನ್ಮೆಂಟ್ ಫಾರ್ ಪ್ಲೇ. ಈ ಆಟ ಮನೇಲಿ ಕೂತ್ಕೊಂಡೇ ಆಡ್ಕೋಬೋದಲ್ಲ. ವರ್ಡ್ ಗೇಮ್ಸ್ ಇರ್ಬೋದು, ಸಾಂಗ್ ಗೇಮ್ಸ್ ಇರ್ಬೋದು, ಮ್ಯಾಥ್ ಗೇಮ್ಸ್ ಇರ್ಬೋದು. ಇದೆಲ್ಲ ಪೇರೆಂಟ್ಸ್ಗೆ ಹೇಳ್ಕೊಟ್ರೆ, ಸ್ಪೆಷಲಿ ಮದರ್ಸ್ಗೆ ಹೇಳ್ಕೊಟ್ರೆ, ಅವ್ರ ಮಕ್ಕಳಿಗೆ ಆಟ 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 ಟೆಕ್ನಿಕ್ ಯೂಸ್ ಮಾಡಿಕೊಂಡು ದೇ ವಿಲ್ ಡೂ ಲಾಟ್ ಆಫ್ ಟೀಚಿಂಗ್. ಆ ಥರ ಪ್ರಥಮ್ಸಲ್ಲಿ ಮದರ್ಸ್ ಗ್ರೂಪ್ಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ. ಅದು ಮದರ್ ಗ್ರೂಪ್ ಥರ SHG ಥರ ಅನ್ಕೊಳ್ಳಿ. ಎಕ್ಸೆಪ್ಟ್ ಅವ್ರು ಏನು ಮಾಡ್ತಾರೆ, ಮದರ್ ಗ್ರೂಪು ಮಕ್ಕಳ ಜೊತೆ ಏನೇನು ಆಟ ಆಡಬೇಕು ಆ ವಿಷಯಗಳ ಡಿಸ್ಕಸ್ ಮಾಡ್ತಾರೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಎಸ್, ಸಿಟಿ ಲೆವೆಲಲ್ಲಿ ಪ್ಲೇ ಸ್ಪೇಸಸ್ ಬೇಕು. ಅಪಾರ್ಟ್ಮೆಂಟ್ಸಲ್ಲಿ ಪ್ಲೇ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಡೆಫಿನೆಟ್ ಆಗಿ ಪರ್ಮಿಷನ್ಸ್ ಕೊಡ್ತೀವಿ, ಓಪನ್ನೆಸ್ ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನಮ್ಮ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸಲ್ಲಿ ಫಸ್ಟ್ ಬಂದರೆ ಆ ವಿಷಯ, ನಾವು ಹೊರಗಡೆ ಜಾಗ ಮಾಡ್ತೀವಿ, ಒಳಗಡೆ ಜಾಗ ಕೂಡ ಮಾಡ್ತೀವಿ. ಬಟ್ ನೀವಿವಾಗ ಹೇಳ್ತಿರೋಂಥ ವಿಚಾರ ಕೇಳಿದ್ರೆ, ಮಕ್ಕಳ ಆಟದ ಬಗ್ಗೆ ನಾವಿಲ್ಲಿ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದ್ದು ಪೋಷಕರಲ್ಲಿ ಹುಟ್ಕೊಳ್ಳುವಂತ ಇದ್ದು. ಈಗ ನನಗೆ ಅನ್ನಿಸ್ತಾ ಇದೆ, ಎಷ್ಟೊಂದು ವಿಷಯ ತಿಳ್ಕೊಳ್ಳೋದಿದೆ. ಸೊ ಇಷ್ಟು ದಿನ ಆಟಕ್ಕೆ ಬಿಡ್ತೀವಿ, ಅರ್ಧ ಗಂಟೆ ಹೋಗ್ತಾರೆ, ಏನೋ ರೋಡಲ್ಲಿ ರಸ್ತೆಲಿ ಏನೋ ಒಂದು ಆಟ ಆಡುತ್ತೆ, ಮಗು ಮನೆಗೆ ಬರುತ್ತೆ ವಾಪಸ್ಸು, ಸೊ ಆಟ ಮುಗೀತು, ಇನ್ನೇನಿದ್ರು ಪಾಠ ಅಂತ ಹೇಳಿ. ಆದ್ರೆ ಅದ್ರ ಆಚೆಗೂ ಆಟ ಅನ್ನೋ ಒಂದು ಪರಿಕಲ್ಪನೆ ತುಂಬಾ ವಿಶಾಲವಾಗಿ ಇರುವಂತದ್ದು. ಕೇವಲ ಎಲ್ಲೋ ಹೋಗಿ ಒಂದು ಗ್ರೌಂಡಲ್ಲೋ ಅಥವಾ ರಸ್ತೆಯಲ್ಲಿ ಅರ್ಧ ಗಂಟೆ ಮಗು ಸ್ಪೆಂಡ್ ಮಾಡಿ ಬಂದ್ರೆ ಅದು ಆಟ ಅಂತಷ್ಟೇ ಅನ್ಸ್ಕೊಳ್ಳೋದಿಲ್ಲ. ಅದ್ರ ಆಚೆಗೂ ಏನೋ ಹೇಳ್ಕೊಡೋದಿದೆ ಅಂತ ಅನ್ಸುತ್ತೆ ಅಂತ. ಅದ್ರ ಜೊತೆ ನೀವು ಇನ್ನೊಂದಷ್ಟು ಆಡ್ ಮಾಡ್ತಾ ಇರೋದು ಕಂಪ್ಲೀಟ್ ಒಂದು ಕಾಗ್ನೇಟಿವ್ ಟಾಪಿಕ್ಸ್ ನ ನೀವು ಆಡ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಮಗುವಿನ ಆಲೋಚನಾ ಲಹರಿ, ಒಂದು ಕ್ರಿಯಾಶೀಲತೆ, ಜೊತೆಗೊಂದು ನೆನಪಿಟ್ಕೊಳ್ಳೋ ಅಂತ ಸ್ಮರಣಾ ಶಕ್ತಿ, ಎಲ್ಲವೂ ಕೂಡ ಈ ಕಾಗ್ನೇಟಿವ್ ಅಂಡರ್ ಅಲ್ಲಿ ಬರುವಂತದ್ದು. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದೆಲ್ಲ ಕನೆಕ್ಟೆಡ್ ವಿಷಯಗಳು. ನಾವು ಇದನ್ನ ಸೆಪರೇಟ್ ಅಂತ ನೋಡಿದ್ರೆ ಆಗೋದಿಲ್ಲ ನಮಗೆ. ಚಿಕ್ಕ ವಯಸ್ಸಲ್ಲಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗಬೇಕಾಗಿದ್ರೆ ಹೋಲಿಸ್ಟಿಕಲಿ ಆಗಬೇಕು. ಅದಕ್ಕೆ ಎಲ್ಲ ಸೆನ್ಸಸ್ ಆಫ್ ದ ಚೈಲ್ಡ್ ಶುಡ್ ಬಿ ಅಟ್ ಪ್ಲೇ. ಲಿಸ್ನಿಂಗ್, ಸ್ಮೆಲ್, ಹಿಯರಿಂಗ್, ಸ್ಪೀಕಿಂಗ್, ವಾಯ್ಸ್, ಸೌಂಡ್, ಟಚ್, ಫೀಲ್, ಅದು ಫುಲ್ ಬಾಡಿ ಇನ್ವಾಲ್ವ್ ಆಗಬೇಕು. ಸೊ ಎಲ್ಲ ಸಂವೇದನೆಗಳು ಇರಬೇಕಲ್ಲಿ, ಅದು ಇರಬೇಕು. ಅದು ಯಾವ ಪರಿಸ್ಥಿತಿ ಅದು ಎಲ್ಲ ಸಂವೇದನೆ ಇನ್ವಾಲ್ವ್ ಆಗೋದು ಆಟದಲ್ಲಿ ಅಲ್ವಾ? ಹೌದು. ಸೊ ದ್ಯಾಟ್ ಈಸ್ ದ ಸೀಕ್ರೆಟ್ ವೆಪನ್ ಫಾರ್ ಲರ್ನಿಂಗ್. ಸೊ ಅದಕ್ಕೆ ಅಲ್ವೇ ಮಕ್ಕಳು, ಎಳೆ ಮಕ್ಕಳು ಕೂಡ ಏನೇ ಕೊಟ್ಟರು ಫಸ್ಟ್ ಬಾಯಿಗೆ ಇಟ್ಕೊಳತ್ವೆ. ಅದು ಅದು ಅಲ್ಲಿಂದನೇ ಶುರು ಆಗತ್ತೆ ಅನ್ಸುತ್ತೆ. ಅವ್ರಿಗೆ ಇನ್ಸ್ಟಿಂಕ್ಟ್ಸ್ ಇದೆ. ಹೌದು. ಚಿಕ್ಕ ಪುಸ್ತಕ ಕೊಟ್ರು ಫಸ್ಟ್ ಬಾಯಿಗೆ ಹೋಗುತ್ತೆ. ಅವ್ರು ಉಲ್ಟಾ ಇಟ್ಕೋತಾರೆ. ಉಲ್ಟಾ ಇಟ್ಕೊಂಡ್ರು ಪರವಾಗಿಲ್ಲ, ಬಟ್ ಇಟ್ಕೊಳ್ತಾ ಇದ್ದಾರೆ. ಅದು ಪಿಕ್ಚರ್ ಟರ್ನ್ ಮಾಡಿ ಏನೋ ನೋಡ್ತಾನೆ ಇರ್ತಾರೆ.
ನಾವು ಅದ್ರ ಮಧ್ಯದಲ್ಲಿ ಕುತ್ಕೊಂಡು ಇದು ಕರೆಕ್ಟ್ ಅಲ್ಲ, ಅದು ತಪ್ಪು, ಅದನ್ನ ಹೇಳ್ತಾ ಇದೀವಿ. ಬಟ್ ಸ್ವಲ್ಪ 5-10 ನಿಮಿಷ ಅಬ್ಸರ್ವ್ ಮಾಡಿ, ಆಮೇಲೆ ಅವರೇ ಸರಿ ಮಾಡ್ಕೊಳ್ತಾರೆ. ಅವ್ರು ನಾಟ್ ಓನ್ಲಿ ಸರಿ ಮಾಡ್ಕೊಳ್ತಾರೆ, ಅವರು ಅದರಿಂದ ನೋಡ್ಕೊಂಡು ಅವ್ರ ತಲೆ ಒಳಗಡೆ ಒಂದು ಕತೆ ನಡೀತಾ ಇದೆ. ವರ್ಡ್ಸ್ ಬಂದ ಮೇಲೆ ಅವ್ರು ಹೇಳ್ಬೋದು ಆ ಕತೆ ನಿಮಗೆ. ಸೊ ನಾವು ಅಲ್ಲಿ ತನಕ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಬಟ್ ಆಲ್ಸೋ ಕ್ರಿಯೇಟ್ ದಿ ಎನ್ವೈರನ್ಮೆಂಟ್ ಫಾರ್ ಮೋರ್ ಎಕ್ಸ್ಪೋಜರ್, ಮೋರ್. ಒಂದು ಟಾಪಿಕ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಇದರಲ್ಲಿ, ಐಡಿಯಾ ಆಫ್ ಫ್ರೀ ಪ್ಲೇ, ಚೈಲ್ಡ್ ಲೆಡ್ ಪ್ಲೇ. ಇವಾಗ ಜೂನಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅಂತ UN ಅನೌನ್ಸ್ ಮಾಡಿದ್ದು. ನಾವು ಯುನಿಸೆಫ್ ಜೊತೆ ಒಂದು ಕ್ಯಾಂಪೇನ್ ಓಡಿಸಿದ್ರಿ, ಅದು ಅವರ್ ಆಫ್ ಫ್ರೀ ಪ್ಲೇ ಅಂತ. ಆ ದಿನ 1 hour 5 to 6 ಎಂಗೇಜ್ ಇನ್ ಫ್ರೀ ಪ್ಲೇ. ಪ್ರಶ್ನೆ ಬರುತ್ತೆ, ಫ್ರೀ ಪ್ಲೇ ಅಂದರೆ ಏನು ಮಾಡಬೇಕಾದ್ರೆ ಬಿಟ್ಬಿಡ್ಬೇಕಾ? ಇಲ್ಲ, ನೀವು ಎಂಗೇಜ್ ಇನ್ ಫ್ರೀ ಪ್ಲೇ. ಅದಕ್ಕೇನಂದರೆ ಏನೂ ಡೈರೆಕ್ಷನ್ಸ್ ಇರ್ಕೊಡ್ದು, ಏನೂ ಇನ್ಸ್ಟ್ರಕ್ಷನ್ಸ್ ಇಟ್ಕೊಡ್ದು. ಯು ಜಸ್ಟ್ ಎಕ್ಸ್ಪ್ಲೋರ್ ಆ್ಯಂಡ್ ಪ್ಲೇ ಟುಗೆದರ್. ಅಲೌ ದ ಚೈಲ್ಡ್ ಟು ಲೀಡ್ ಯು. ನಾವು ಸ್ಪೋರ್ಟ್ಸ್ ಆಡಿದಾಗ ರೂಲ್ಸ್ ಇರುತ್ತೆ, ಬಾಲ್ ಹೀಗೆ ಹಾಕಬೇಕು, ರನ್ಸ್ ಈಗ ಆಗಬೇಕು, ಬಾಸ್ಕೆಟ್ಬಾಲಲ್ಲಿ ಈ ರೂಲ್ಸು ಅದೆಲ್ಲ, ಅದು ಸ್ಟ್ರಕ್ಚರ್ಡ್ ಪ್ಲೇ ಅಂತೀವಿ. ಹೌದು. ಫ್ರೀ ಪ್ಲೇ ಇಸ್ ಅನ್ಸ್ಟ್ರಕ್ಚರ್ಡ್ ಆ್ಯಂಡ್ ಓಪನ್. ದೇ ಬೋತ್ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್. ಸೊ ಇಲ್ಲಿ ಪೋಷಕರು ಮಗು ತೊಡಕೊಳ್ಳೋದಷ್ಟೇ ಮುಖ್ಯ. ಸೊ ಇಬ್ರು ಒಬ್ರಿಗೊಬ್ರು ಕನೆಕ್ಟ್ ಆಗಬೇಕು. ಸೊ ದ್ಯಾಟ್ ಈಸ್ ವಾಟ್ ಯು ಕಾಲ್ ಫೌಂಡೇಶನ್ಸ್. ಇದೇ ಸೇಮ್ ಥರ ಇದೇ ಸ್ಕೂಲಲ್ಲಿದ್ದರು, ಅಂಗನವಾಡಿ ಸೆಂಟರಲ್ಲಿದ್ದರು, ಇದೇ ಬೇರೆ ಫಾರ್ಮಲ್ ಆಗುತ್ತೆ. ಆ ಕನೆಕ್ಟು, ಆ ಬಾಂಡಿಂಗು, ಆ ಎಕ್ಸ್ಪ್ಲೋರೇಷನು, ಆ ಸ್ಪೇಸು. ಬಟ್ ಅದಕ್ಕೆ ನಾವು ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಸೊ ಆದರೆ ನೀವು ಇಲ್ಲಿ ಒಂದು ಕನೆಕ್ಟ್, ಅದು ಟೀಚರ್ಸಿಂದ ಮಕ್ಕಳಿಗಿರ್ಬೋದು, ಪೋಷಕರಿಂದ ಮಕ್ಕಳಿಗಿರ್ಬೋದು, ಆ ಕನೆಕ್ಷನ್ನ ಬಿಲ್ಡ್ ಮಾಡೋದ್ರಲ್ಲಿ ಕೆಲವೊಂದು ಆವಿಷ್ಕಾರಗಳು ಅಥವಾ ಕೆಲವೊಂದು ಸಾಧನಗಳು ಎಲ್ಲೋ ತಡೆ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬಂದಂಥ ತಂದೆ ತಾಯಿ ಅವ್ರದ್ದೇ ಆದಂಥ ಒಂದು ಫ್ರೀ ಟೈಮ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಮಗು ಬಂದು ತಮಗೆ ಡಿಸ್ಟರ್ಬ್ ಮಾಡದೇ ಇರಲಿ ಅಂತ ಹೇಳಿ ಒಂದು ಮೊಬೈಲ್ ಫೋನ್ ಕೊಟ್ಟು ಕೂಡಿಸ್ಬಿಡ್ತಾರೆ ಒಂದು ಮೂಲೆಯಲ್ಲಿ. ಸೊ ಮಗು ತನ್ನ ಪಾಡಿಗೆ ತಾನು ತನ್ನದೇ ಲೋಕಕ್ಕೆ ಇನ್ವಾಲ್ವ್ ಆಗುತ್ತೆ, ಇವ್ರ ಪಾಡಿಗೆ ಇವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಆ ಕನೆಕ್ಟಿವಿಟಿನ ಕಟ್ ಮಾಡ್ತಾ ಇದೆ ಅಂತ ಅನ್ಸಲ್ಲ? ಆ್ಯಕ್ಚುಲಿ ನೀವು ಹೇಳಿದ ಮಾತು ಒಂದು ದೊಡ್ಡ ವಿಷಯ. ಇಟ್ಸ್ ಬಿಕಮಿಂಗ್ ಅ ಬಿಗ್ ಇಶ್ಯೂ ಇನ್ ಸೊಸೈಟಿ ಅಂತ ಹೇಳ್ಬೋದು. ಈ ಮೊಬೈಲ್ ಫೋನು ಎನಿ ಟೆಕ್ನಾಲಜಿ ಹ್ಯಾಸ್ ಗುಡ್ ಆ್ಯಂಡ್ ಬ್ಯಾಡ್. ಹೌದು, ಎರಡು ಮುಖ ಇದ್ದೇ ಇರುತ್ತೆ. ಇದೇ ಟೆಕ್ನಾಲಜಿ ಕಾರಣದಿಂದ ನಾವೆಲ್ಲ ಹೊಸ ವಿಷಯಗಳನ್ನ ಕಲ್ತಿದ್ದೀವಿ. ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸಡನ್ ಆಗಿ ನನಗೆ ಕನ್ನಡ ಮಗು ಸಾಂಗ್ ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಹಾಕ್ಬೋದು, ಕೊಡ್ಬೋದು ಮಗುಗೆ. ಸೊ ಯು ಕ್ಯಾನ್ ಆಲ್ಸೋ ಪ್ರೊವೈಡ್ ಗುಡ್ ಥಿಂಗ್ಸ್. ಯು ಗೆಟ್ ಐಡಿಯಾಸ್ ಟು ಡೂ ಡಿಫ್ರೆಂಟ್ ಥಿಂಗ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಈ ವಿಷಯ ಬರ್ತಾ ಇದೆಯಲ್ಲ, ಅದು ಫೋನ್ ಡಿಪೆಂಡೆನ್ಸಿ ಅಂತ ಹೇಳೋಣ, ಅದು ಸೊಸೈಟಿಯಲ್ಲಿ ನಾವು ಮಾಡಿದ ರಿಸರ್ಚ್ಗಳಲ್ಲಿ ಎಲ್ಲ ಈ ವಿಷಯಗಳು ಅಗೇನ್ ಆ್ಯಂಡ್ ಅಗೇನ್ ಇಟ್ಸ್ ಕಮಿಂಗ್ ಅಪ್. ಆ್ಯಕ್ಚುಲಿ ನಾವೊಂದು ಗ್ರಾಮವಾಣಿ ಅಂತ ಒಂದು ಆನ್ಲೈನ್ ವಾಯ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ. ಅದರಲ್ಲಿ ನಾವು ಬೇರೆ ಬೇರೆ ಸಂಸ್ಥೆಗಳಿಂದ ಪೋಷಕರಿಗೆ ಮೆಸೇಜಸ್ಸು, ಐಡಿಯಾಸು ಕೊಡ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ರೂರಲ್ ಏರಿಯಾಸಿಂದ ಕೂಡ ಇದು ಮೊಬೈಲ್ ವಿಷಯ ಏನು ಮಾಡೋದು, ಇದು ದೊಡ್ಡ ವಿಷಯ ಆಗ್ತಾ ಇದೆ ಅಂತ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಪೋಷಕರು. ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋದರೆ ಮ್ಯಾಕ್ಸಿಮಮ್ ಪೇರೆಂಟ್ಸ್ ಕೊಡುವಂಥ ಕಂಪ್ಲೇಂಟೇ ಅದು. ಅದೇ ಕರೆಕ್ಟ್. ಬಟ್ ಆ್ಯಕ್ಚುಲಿ ನಾವು ವಿ ಹ್ಯಾವ್ ಟು ಟ್ರೀಟ್ ಇಟ್ ವಿತ್ ಸಮ್ ಸೀರಿಯಸ್ನೆಸ್. ಇಟ್ಸ್ ನಾಟ್ ಈಸಿ ಅಟ್ ಆಲ್. ಐ ವಿಲ್ ಗಿವ್ ಯು ಒನ್ ಬಟ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಸೀರಿಯಸ್ಲಿ. ಬಿಕಾಸ್ ಯಾಕಂದರೆ ರಿಸರ್ಚ್ ಇವಾಗ ಹೊಸ ಟಾಪಿಕ್ ರಿಸರ್ಚ್ ಏನು ಬರೋದು, ಚಿಕ್ಕ ವಯಸ್ಸಲ್ಲಿ ಎಷ್ಟು ಟೈಮು ಸ್ಕ್ರೀನ್ ಟೈಮ್ 0 to 2 years ಎಷ್ಟಿರಬೇಕು, 2 to 4 years ಎಷ್ಟಿರಬೇಕು, 4 to 8 years ಎಷ್ಟಿರಬೇಕು ಅಂತ ಬರ್ತಾ ಇದೆ. ಆ ಲಿಮಿಟ್ಗಳನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ನೀವು ಚಿಕ್ಕ ಮಗುಗೆ ಸಿಗರೇಟ್ ಕೊಡಲ್ವಲ್ಲ, ಫೋನ್ನ ಕೂಡ ಹಾಗೆ ಯೋಚನೆ ಮಾಡಬೇಕಾಗುತ್ತೆ. ಹೌದು, ಅದು ಯಾಕಂದರೆ ಸಿಗರೇಟ್ ಹೇಗೆ ಅಡಿಕ್ಷನ್, ಇದು ಹಾಗೆ ಅಡಿಕ್ಷನ್ ಆಗುತ್ತೆ ಮುಂದೆ ಹೋಗ್ಬಿಟ್ಟು. ಬಟ್ ಅಟ್ ದ ಸೇಮ್ ಟೈಮ್ ಯು ನೋ ದಟ್ ಆನ್ಲೈನ್ ಸ್ಕೂಲ್ ನಡೀತಾ ಇದೆ, ಟೆಕ್ನಾಲಜಿ ಇಸ್ ಪಾರ್ಟ್ ಆಫ್ ಲೈಫ್. ಅದು ಬ್ಯಾಲೆನ್ಸ್ ಹೇಗೆ ಮಾಡಬೇಕಂತ ನಾವು ಆ್ಯಸ್ ಪೋಷಕರು ವಿ ಹ್ಯಾವ್ ಟು ಲರ್ನ್ ದ ಬ್ಯಾಲೆನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದ ಬ್ಯಾಲೆನ್ಸ್. ನಾನು 2 ಇನ್ಸಿಡೆಂಟ್ಸ್ ಹೇಳ್ತೀನಿ ವಿಚ್ ಇಸ್ ಟೆಲಿಂಗ್ ಮೀ ನಮ್ಮ ಮೈಂಡ್ಸೆಟ್ ಅಷ್ಟು ಇನ್ನೂ ಬಂದಿಲ್ಲ ಅಂತ. ಆ್ಯಕ್ಚುಲಿ ಒಂದು ಗ್ರ್ಯಾಂಡ್ ಪೇರೆಂಟ್ ಹೇಳ್ತಾ ಇದ್ದು, ಒಂದು ರೀಸೆಂಟ್ ರಿಸರ್ಚ್ ಮಾಡಿದಾಗ, ಮಗು ಸ್ಕೂಲಿಂದ ಬಂದಮೇಲೆ ಸಾಯಂಕಾಲ ಎಲ್ಲರೂ ಕೆಲಸದಿಂದ ಬರ್ತಾರೆ. ಇದು ಜಾಯಿಂಟ್ ಫ್ಯಾಮಿಲಿ ಅಂದ್ಕೊಳ್ಳಿ. ಯಾವ ರೂಮಿಗೆ ಹೋದ್ರೂ ಮನೆ ಒಳಗಡೆ ಎಲ್ಲ ಅಡಲ್ಟ್ಸು ಫೋನ್ ಜೊತೆನೇ ಕೂತಿರ್ತಾರೆ. ಈ ಮಗುಗೆ ಬೇರೆ ಏನು ಐಡಿಯಾ ಇಲ್ಲ. ಅದೇ ನಾರ್ಮಲ್ ಇವಾಗ ಬಹುತೇಕ ಮನೆಗಳ ಪರಿಸ್ಥಿತಿ ಇದು. ಅದೇ ನಾರ್ಮಲ್ ಇವಾಗ, ಅದು ಅವ್ರ ನಾರ್ಮಲ್. ಇದು ಮಕ್ಕಳ ಮೇಲೆ ಕೈಯೋಕ್ಕಾಗಲ್ಲ ನಾವು. ಇದು ನಮ್ಮ ಬಿಹೇವಿಯರ್ ಆ್ಯಸ್ ಗ್ರ್ಯಾಂಡ್ ಪೇರೆಂಟ್ಸ್. ದಿಸ್ ಇಸ್ ಸಮಥಿಂಗ್ ದಟ್ I've heard repeatedly from grandparents that this is a parental issue as such. ಅದೊಂದು ವಿಷಯ. ಇನ್ನೊಂದು ವಿಷಯ, ನಾನಿದು ಮೊನ್ನೆ ನೋಡಿದೆ ರೋಡಲ್ಲಿ ಬ್ಯಾಂಗ್ಳೂರಲ್ಲಿ. ನನಗೆ ಫೋಟೋ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಡ್ರೈವ್ ಮಾಡ್ತಿದ್ದೆ, ರೋಡಲ್ಲಿ ಹೋಗ್ತಾ ಇದ್ದೀನಿ. ಸ್ಪೀಡಲ್ಲಿ ಅಂದ್ಕೊಳ್ಳಿ 30 km/h ಇರ್ಬೋದು. ಪಕ್ಕದಲ್ಲಿ ಒಬ್ಬರು ತಂದೆ ಸ್ಕೂಟರಲ್ಲಿ ಹೋಗ್ತಾ ಇದ್ದಾರೆ, ಹೆಲ್ಮೆಟ್ ಇಲ್ಲ. ಅದು ಹಿಂದ್ಗಡೆ ಒಂದು 6 ವರ್ಷದ ಮಗು ಇದೆ.
ಅದು ಕೂಡ ಹೆಲ್ಮೆಟ್ ಇಲ್ಲ. ಅದು ಬಿಡಿ, ಆ ಮಗು ಕೈಯಲ್ಲಿ ಮೊಬೈಲ್ ಇದೆ, ಸ್ಕೂಟರ್ ಹಿಂದ್ಗಡೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮಗು. ನಾನೊಂದು ಸೆಕೆಂಡ್ ನನಗೆ ನನ್ನ ರೆಸ್ಪಾನ್ಸ್ ಏನಂದರೆ, ಓ ಸ್ಟಾಪ್ ಮಾಡಬೇಕು, ಬಟ್ ನಾನು ಟ್ರಾಫಿಕಲ್ಲಿ ಇದ್ದೀನಿ, ಸ್ಟಾಪ್ ಮಾಡೋಕ್ಕಾಗಲ್ಲ, ಏನು ಹೇಳೋದು, ನಾನು ಸ್ಟಾಪ್ ಮಾಡಿದ್ರೆ ಅವ್ನು ಸಡನ್ನಾಗಿ ಬ್ರೇಕ್ ಆಗಿದ್ರೆ ಮಗು ಬಿದ್ದುಬಿಟ್ರೆ. ಬಟ್ ನಾವು ಇದನ್ನು ಎಷ್ಟು ಲೈಟಾಗಿ ತಗೋತಾ ಇದ್ದೀವಿ ಅಂತ ಆ ಒಂದು ದೃಶ್ಯದಿಂದ ನನ್ನ ತಲೆಯಲ್ಲಿ ಮಾತು ಕೂತ್ಬಿಡ್ತು. ಎಷ್ಟು ಲೈಟಾಗಿ ತೊಗೊತಾ ಇದ್ದೀವಿ ಇದು ವಿಷಯನ. ಇವಾಗ ಪಾಲಿಸಿ ಲೆವೆಲ್ ಈ ವಿಷಯ ತುಂಬ ಬರ್ತಾನೆ ಇದೆ. ಅದು ಬೇರೆ ಬೇರೆ ಕಂಟ್ರಿಯಲ್ಲಿ ಯಾವ ಏಜ್ ಗ್ರೂಪಲ್ಲಿ ಮೊಬೈಲ್ ಕೊಡಬೇಕು ಅಂತ ಲೆಜಿಸ್ಲೇಟ್ ಮಾಡೋದು, ರೆಸ್ಟ್ರಿಕ್ಷನ್ಸ್ ಹಾಕೋದು. ಪಾಲಿಸಿ ಲೆವೆಲಲ್ಲಿ ಪ್ರಪಂಚದಲ್ಲಿ ವೆಸ್ಟರ್ನ್ ನೇಷನ್ಸಲ್ಲಿ, ಇದು ಆಸ್ಟ್ರೇಲಿಯಾ ಮತ್ತು ನೆದರ್ಲೆಂಡ್ಸು ಅಲ್ಲೆಲ್ಲ ಈ ವಿಷಯಗಳು ಡಿಸ್ಕಸ್ ಆಗ್ತಾ ಇವೆ. ಬಟ್ ನಾವು ಟೆಕ್ನಾಲಜಿನ ಬ್ಯಾಲೆನ್ಸಲ್ಲಿ ನೋಡಬೇಕು. ಟೂ ಮಚ್ ಆಫ್ ಅ ಗುಡ್ ಥಿಂಗ್ ಇಸ್ ನಾಟ್ ಗುಡ್ ಫಾರ್ ಯು. ಹೌದು, ಅತಿಯಾದರೆ ಅಮೃತ ಕೂಡ ವಿಷ. ಕರೆಕ್ಟ್. ಆ ಮೈಂಡ್ಸೆಟ್ಟಿಂದ ನೋಡಿಕೊಂಡು ಒಳ್ಳೇದಿದ್ದು ತಗೊಳ್ಳೋದು ಮತ್ತು ಪುಟ್ ದ ಲಿಮಿಟೇಷನ್ಸ್ ಆನ್. ಆ್ಯಕ್ಚುಲಿ ಇನ್ಸ್ಟೆಡ್ ಆಫ್ ಸ್ಟಾಪಿಂಗ್ ಪ್ಲೇ, ಪುಟ್ ದಿ ಎನರ್ಜಿ ಇನ್ ಟು ಸ್ಟಾಪಿಂಗ್ ದಿಸ್ ಆ್ಯಂಡ್ ಅಲವಿಂಗ್ ಪ್ಲೇ. ಅಲ್ವಾ? ಕರೆಕ್ಟ್. ಸೊ ಆಟ ಆಡೋದನ್ನ ಮಕ್ಕಳಿಗೆ ತಡೆಯೋದಕ್ಕಿಂತ ಈ ರೀತಿ ಮೊಬೈಲ್ ಕೊಡೋದನ್ನ ತಡೆದು ಆಟ ಆಡೋದಕ್ಕೆ ಬಿಟ್ರೆ ಎಷ್ಟೋ ಒಳ್ಳೇದಾಗತ್ತೆ ಇದರಿಂದನೇ ಅನ್ನೋವಂಥದ್ದು. ನಮ್ಮ ಹಿರಿಯರನ್ನ ಅಥವಾ ನಮ್ಮನ್ನೆಲ್ಲ ಕೇಳಿದ್ರೆ ನಾವ್ ಹೇಳೋದಂತೂ ಅವಾಗೆಲ್ಲ ಚಿನ್ನಿ ದಂಡು ಆಡ್ತಿದ್ವಿ, ಗೋಲಿ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಕುಂಟೆಬಿಲ್ಲೆ ಆಡ್ತಿದ್ವಿ. ಸೊ ಕಣ್ಣ ಮುಚ್ಚಾಲೆ ಇರ್ತಿತ್ತು. ಮನೇಲಿ ಕೂತಿ ಆಡ್ತೀವಿ ಅಂತ ಹೇಳಿದ್ರೆ ಚೌಕಾವಾರ ಆಡ್ತಾ ಇದ್ವಿ, ಅಳಗುಳಿ ಮನೆ ಆಡ್ತಾ ಇದ್ವಿ ಅಂತೆಲ್ಲ. ಈ ಪದಗಳೆಲ್ಲ ಬಳಕೆ ಇವತ್ತು ಇಲ್ವೇ ಇಲ್ಲ. ಮನೆಗಳಲ್ಲಿ ಪೋಷಕರು ಕೂಡ ಮಾತಾಡಲ್ಲ, ಎಲ್ಲಿ ನಮ್ಮನ್ನ ಕರೆದು ಬಿಡ್ತಾರೋ ಈ ಆಟಕ್ಕೆ, ಹೇಳ್ಕೊಡು ಬಾ ಅಂತ ಹೇಳಿ. ಹಾಗಾಗಿ ಮಕ್ಕಳಿಗೆ ಆಟದ ಪರಿಚಯವೇ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ತನನೂ ನಾವು ಕಳ್ಕೊಳ್ತಾ ಇದ್ದೀವಿ. ನಮ್ಮ ಹಿಂದಿನ ಆಟಗಳ ಸೊಗಡನ್ನ ಕೂಡ ನಾವು ಮಕ್ಕಳಿಗೆ ಪರಿಚಯ ಮಾಡ್ತಾ ಇಲ್ಲ. ಈ ಮಧ್ಯೆ ಪೋಷಕರು ಮೊಬೈಲ್ ಆಟಗಳನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಸೊ ಆಟ ಆಡೋದು ಅಂತ ಹೇಳಿದ್ರೆ ಮೊಬೈಲ್ ಕೊಟ್ರೆ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡು ಆಡಿದ್ರೆ ಸೊ ಆಟ ಆಡಿದ್ದಾಯ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಹೇಳಿದ ಮಾತು ಕರೆಕ್ಟ್ ನೀವು. ಇವಾಗ ನೋಡಿದ್ರೆ ಬಟ್ ಅಡಲ್ಟ್ಸ್ಗೆ ಸ್ವಲ್ಪ ನಾವು ಪರ್ಮಿಷನ್ ಕೊಟ್ರೆ ಅವ್ರು ಕೂಡ ಹ್ಯಾಪಿಲಿ ಆಟ ಆಡ್ತಾರೆ. ಹೌದೌದು, ಅದ್ ನಿಜ. ಜಾಗ ಮಾಡಿದ್ರೆ ಹ್ಯಾಪಿಲಿ ಆಟ ಆಡ್ತಾರೆ. ಆಕ್ಚುಲಿ ರೀಸೆಂಟ್ಲಿ ಬ್ಯಾಂಗ್ಳೂರ್ ಕ್ರಿಯೇಟಿವ್ ಸರ್ಕಸ್ ಅಲ್ಲಿ ಒಂದು ಫ್ರೀ ಪ್ಲೇ ಡೇ ತರ ಇಟ್ಟಿದ್ವಿ. ಆಟ ಸಾಮಾನೆಲ್ಲ ಬಿಟ್ಬಿಟ್ಟಿರೋದು. ಮಕ್ಕಳನ್ನ ಇನ್ವೈಟ್ ಆಗಿದ್ದಾರೆ, ಅಡಲ್ಟ್ಸ್ ಕೂಡ ಇನ್ವೈಟ್ ಆಗಿದ್ದಾರೆ. ಸೊ ಮಕ್ಕಳ ಜೊತೆ ಅವರು ಮಕ್ಕಳಾಗಿ ಆಡಿದ್ದಾರೆ. ಹೌದು. ಆ ಟೈಮ್ ಆ್ಯಂಡ್ ಸ್ಪೇಸ್ ಕ್ರಿಯೇಟ್ ಆಯ್ತಲ್ಲ, ಅದಾದಮೇಲೆ ನನಗೆ ಫೀಡ್ಬ್ಯಾಕ್ ಏನು ಬಂದಿತ್ತಂದರೆ, ಥ್ಯಾಂಕ್ ಯು, ನನಗೆ ಈ ಟೈಮ್ ಕೊಟ್ಟಿದ್ದಂಗೆ. ನಾನು ಕೊಟ್ಟಿಲ್ಲ ಟೈಮು, ನೀವು ಮಾಡ್ಕೊಂಡಿದ್ದೀರಾ. ಹೌದು. ಸೊ ಇದು ಎಲ್ಲೋ ಒಂದು ಕಡೆ ನಾವು ಕ್ರಿಯೇಟ್ ಮಾಡಿ ಅಲ್ಲಿ ಬಂದು ಅವ್ರು ಟೈಮ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಪ್ರತಿದಿನ ಅವ್ರ ಮನೆ ಒಂದು 10 ನಿಮಿಷ ಮಾಡ್ಕೊಂಡ್ರು ನಡೆಯುತ್ತಲ್ವಾ ಅಭ್ಯಾಸ? ನಡೆಯುತ್ತೆ. ಸೊ ಇದು ನಮ್ಮೊಳಗೆ ಆಗಬೇಕಾಗಿರೋದು. ಬಟ್ ಆ್ಯಕ್ಚುಲಿ ನಮಗೆ ಮೇ ಬಿ ನಮ್ಮ ಒಳಗಡೆ ಮಾಡ್ಕೋಬೋದು. ಆ್ಯಕ್ಚುಲಿ ಸೊಸೈಟಿಯಲ್ಲಿ ಸ್ಪೇಸ್ ಕ್ರಿಯೇಟ್ ಆದ್ರೂ ಹೊರಗೆ ಹೋಗ್ಬಿಟ್ಟು ಮಾಡಿದ್ರೆ, ಜನಗಳ ಜೊತೆ ಮಾಡಿದ್ರೆ ಅವ್ರು ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಒಂದು ಆಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ, ನಾವು ಹೋಗಿದ್ದು ಆಡಿದಾಗ ಎಲ್ಲ ವಿಷಯಗಳನ್ನ ನಾವು ಕಾಂಪಿಟೇಷನ್ ಥರ ನೋಡ್ಕೋಬಾರ್ದು. ಹೌದು, ಎಂಜಾಯ್ಮೆಂಟ್, ಲೈಟ್ನೆಸ್, ಸಿಂಪ್ಲಿಸಿಟಿ. ಓ ನನ್ನ ಮಗು ಫಸ್ಟ್ ಬಂದಿಲ್ಲ, ನನ್ನ ಮಗು ಓಡಿಲ್ಲ. ಬಟ್ ಆ್ಯಕ್ಚುಲಿ ನಿನ್ನ ಮಗು ಓಡಿತ್ತು. ನಾವು ಅದು ಓಡೋದು, ಅದು ಅಬಂಡೆನ್ಸ್ ನೋಡಲ್ಲ, ನಾವೇನು ಆಗಿಲ್ಲ ಅದು ನೋಡ್ತಾ ಇದ್ದೀವಿ. ಓಕೆ, ಸೊ ನಮ್ಮ ಅಡಲ್ಟ್ ಲೆನ್ಸ್ನ ಸ್ವಲ್ಪ ಹಿಂದಿಟ್ಕೊಂಡು ಓಪನ್ನೆಸ್ಸಿಂದ ಅದು ಏನೇನು ಆಗ್ತಾ ಇದೆ ಅದನ್ನು ನೋಡೋಕ್ಕೆ, ಅಬ್ಸರ್ವ್ ಮಾಡೋಕ್ಕೆ, ಅದನ್ನು ಎಂಬ್ರೇಸ್ ಮಾಡೋಕ್ಕೆ, ಹ್ಯಾಪಿಯಾಗಿ ಎಂಬ್ರೇಸ್ ಮಾಡೋಕ್ಕೆ, ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್ ಅಂತ ಅಕ್ಸೆಪ್ಟ್ ಮಾಡೋದು. 5 ಬೆರಳು ಕೂಡ ಒಂದೇ ಸಮ ಇಲ್ಲ ಅಲ್ವಾ? ಅದು ತುಂಬ ದೊಡ್ಡ ವಿಷಯ. ಹೊರಗಡೆ ಹೋದ್ರೂ ಕೂಡ ನಿಮ್ಮ ಮಗುನ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಲೆನ್ಸಿಂದ ನೋಡಿದ್ರೆ ನೀವು ಅವ್ರನ್ನ ಕಮ್ಮಿ ಅಂತಾನೆ ಯೋಚನೆ ಮಾಡ್ತೀವಿ. ಹೌದು. ಸೊ ಕಂಪ್ಯಾರಿಸನ್ ಬಿಡಬೇಕು. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಅವ್ರ ಗ್ರೋತ್ ಫ್ರಮ್ ದೇರ್ ಇಂಡಿವಿಜುವಲ್ ಸ್ಟಾನ್ಸ್, ವಾಟ್ ಎವರ್ ದೇ ಆರ್ ಡೂಯಿಂಗ್. ನಾವು ಅವ್ರು ಏನು ಮಾಡ್ತಾ ಇಲ್ಲ ನೋಡಿದಾಗ ಅವ್ರು ಏನು ಮಾಡಿದ್ದು ನಾನು ಅಬ್ಸರ್ವ್ ಮಾಡ್ತಾ ಇಲ್ಲ. ಆಯ್ತಾ ನಾನು ಹೇಳಿದ್ ನಿಜ. ನಾವು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ನೋಡ್ತಾ ಇದ್ದೀವಿ. ನೀ ಇದು ಮಾಡಿದ್ಯಲ್ವಾ ಅಂತ, ಅದು ಮಾಡಿದ್ಯಾ ಅಂತ ನೋಡ್ತಾ ಇಲ್ಲ. ಸೊ ಕೆಲವು ಮಕ್ಕಳು ಆ ಪರಿಸ್ಥಿತಿಯಲ್ಲಿ ಆ ಸ್ಪೇಸಿಗೆ ಬಂದಿದ್ದಾಗ ಒಂದು ವಾಲಲ್ಲಿ ಬರೀ ಒಂದು ಡ್ರಾಯಿಂಗ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಕಲರ್ ಪೇಂಟ್ ಎಲ್ಲ ಇತ್ತಿಟ್ಟು ನೀವು ಏನು ಕಲರ್ ಎಲ್ಲ ಹಾಕ್ಬಿಡಿ ಅಂತ. ಕೆಲವು ಮಕ್ಕಳು ಅಲ್ಲಿ ಹೋಗಿ ಪೇಂಟಿಂಗ್ ಮಾಡಿದ್ದಾರೆ. ಇನ್ನೊಂದು ಜಾಗ ಇತ್ತು, ಫಿಂಗರ್ ಪೇಂಟಲ್ಲಿ ಡಿಪ್ ಮಾಡಿಬಿಟ್ಟು ಏನಾರ ಪ್ಯಾಟರ್ನ್ಸ್ ಮಾಡ್ಕೋಬೇಕಂತ ಮಾಡ್ಕೋಬೋದು. ಕೆಲವು ಮಕ್ಕಳು ಅದು ಮಾಡಿದ್ದಾರೆ. ಇನ್ನೂ ಕೆಲವು ಮಕ್ಕಳು ಅಲ್ಲೊಂದು ರ್ಯಾಕೆಟ್ ಬಾಲು ಏನೇನೋ ಇತ್ತು ಅದಿಟ್ಕೊಂಡು ಇಲ್ಲಿ ಅಲ್ಲಿ ಬಾಲೆಲ್ಲ ಆಡ್ತಾ ಇದ್ದಾರೆ. ಇನ್ನೊಂದು ಮಕ್ಕಳು ಕುಂಟೆಬೇಲೆ. ಇನ್ನೊಂದು ಡ್ರಾಯಿಂಗ್ ಏನು ಮಾಡಿದ್ದಂದರೆ 2 ಕೈ ಪ್ರಿಂಟ್ ಹಾಕಿರೋದು, ಅದೇ ಬೇರೆ ಬೇರೆ ಪ್ರಿಂಟು, ಕಾಲು ಉಲ್ಟಾ ಹಾಕಿರೋದು. ಅದನ್ನು ಆ ಥರ ಶೇಪ್ಸ್ನ ಮಾಡ್ಕೊಂಡು ಪೇರೆಂಟ್ಸ್ ಮಾಡ್ತಾ ಇದ್ದಾರೆ, ಮಕ್ಕಳು ಮಾಡ್ತಾ ಇದ್ದಾರೆ. ಯಾಕೆ? ಆ ಜಾಗ ಆ ಥರ ಆಗ್ಬಿಟ್ಟಿತ್ತು. ಅದು ಮಾಡಿ ನಗೋದು, ಬೀಳೋದು, ಇನ್ನೂ ಜಾಸ್ತಿ ನಗೋದು,
ಆದ ವಾತಾವರಣದಲ್ಲಿ ಏನೇನೋ ಕಲ್ತಿದ್ದಾರೆ. ಒಂದು ಕಲಿಕೆಗಿಂತ ಹೆಚ್ಚಾಗಿ ಇಲ್ಲೊಂದು ನಮಗಾಗಿ ನಾವು ಸಮಯ ಕೊಟ್ಕೊಂಡ್ವೇನೋ ಅಂತ ತೃಪ್ತಿ ಇರ್ತಿತ್ತು. ನಮ್ಮ ಮಕ್ಕಳ ಜೊತೆ ನಾವು ಇದ್ವಿ ಇಷ್ಟು ಹೊತ್ತು, ಈ ರೀತಿ ಸಮಯನ ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಿದ್ವಿ ಅನ್ನೋಂಥದ್ದು. ಅಬ್ಸಲ್ಯೂಟ್ಲಿ ಅದು ಇಂಪಾರ್ಟೆಂಟ್. ಆ ಎನ್ವೈರನ್ಮೆಂಟ್ ಇಂದ ಅದು ಒಂದು ಬಾಂಡಿಂಗ್ ಆಗೋದು ಒಂದು ವಿಷಯ. ಇನ್ನೊಂದು ಏನಂದ್ರೆ ಇದು ಚಿಕ್ಕ ವಯಸ್ಸಿಂದಾನೇ ಮಾಡಬೇಕು. ಫಸ್ಟ್ ಗೇಮು ಎಲ್ಲ ಮಕ್ಕಳ ಜೊತೆ ಆಡೋದು ಏನದು, ಅದು ಇದನ್ನೇನಂತೀರಾ, ಕಣ್ಣ ಮುಚ್ಚೆ. ಹೌದು. ಅದು ಮತ್ತೆ ಚಿಕ್ಕ ಚಿಕ್ಕ ಮಕ್ಳ ಜೊತೆ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಕಣ್ ಮುಂದೆ ಅದು ಕೈ ಮುಖದ ಮುಂದೆ ಇಟ್ಕೊಂಡು, ಹೌದು ಹೌದು, ಅಪ್ಪ ಇಲ್ಲಿ ಸಲ ಕೈ ತೆಗೆದ್ರೆ ಅಪ್ಪ ಮುಂದೆ ಇದ್ದಾರೆ, ಅಮ್ಮ ಮುಂದೆ. ಅಲ್ಲಿಂದ ಶುರು ಮಾಡಿ ನಾವು ಲಲ್ಲಬೈಸ್ ಅಂತೀವಲ್ವಾ, ಲಲ್ಲಬೈಸ್ನ ಕನ್ನಡದಲ್ಲಿ ಏನು ಹೇಳ್ತೀವಿ, ಶಿಶುಗೀತೆಗಳು. ಅದೆಲ್ಲ ನಮ್ಮ ಆಟಗಳು. ದೋಸ್ ಆರ್ ಆಲ್ ದ ಟೂಲ್ಸ್ ಫಾರ್ ಪ್ಲೇ. ಹೌದು. ಅಲ್ಲಿಂದ ಶುರು ಮಾಡಿಕೊಂಡು ಮುಂದೆ ಹೋಗಿ 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 ಬಿಲ್ಡಿಂಗ್ ಬ್ಲಾಕ್ಸ್ ಸ್ಟೆಪ್ಸ್ ಮಾಡಿ ನಾವು ಬೇರೆ ಬೇರೆ ಆಟ ಆಡ್ಬೋದು. ಮ್ಯಾಥ್ಸು, ಸೈನ್ಸು, ಆಟದ ಮೆಥಡಲ್ಲಿ ಹೇಳ್ಕೊಡಬಹುದು. ಅದು ಮುಂದೆ ವಿಷಯ. ಸೊ ನಾವು ಬೇಸಿಕ್ ಇಲ್ಲಿ ತಳಹದಿ ಕರೆಕ್ಟಾಗಿ ಹಾಕಬೇಕು. ನಾವು ಅಲ್ಲೇ ಮಕ್ಕಳಿಗೆ ಆಡ್ಲಿಕ್ಕೆ ಸ್ಪೇಸ್ ಕೊಡ್ತಾ ಇಲ್ಲ, ನಾವು ಸ್ಪೇಸ್ ಮಾಡ್ಕೊಳ್ತಾ ಇಲ್ಲ, ನಮಗೆ ನಾವು ಸ್ಪೇಸ್ ಮಾಡ್ಕೋಬೇಕು. ಸೊ ಅಲ್ಲಿಂದ ಶುರು ಆಯಿತು ಅಂತ ಹೇಳಿದ್ರೆ ಎಲ್ಲ ಕಲಿಕೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೊಬ್ಬರು ಸಂದೇಶ ಕಳಿಸಿದ್ದಾರೆ. ಬಹಳ ಖುಷಿ ಆಯಿತು ನನಗೆ ಇವ್ರ ಸಂದೇಶ ನೋಡಿ. ಪುಷ್ಪ ಶಾನುಭೋಗರ ಗದಗದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮಕ್ಕಳ ಶಾಲೆಯಲ್ಲಿ ಪ್ರತಿದಿನ ಆಡೋದಕ್ಕೆ ಬಿಡ್ತಾರೆ. 1-2ನೇ ತರಗತಿಯ ಮಕ್ಕಳ ಜೊತೆ ನಾವು ಸಮಯ ಕೂಡ ಕಳಿತೀವಿ. ಪ್ರತಿ ಭಾನುವಾರ ನಾವು ಆ ಮಕ್ಕಳ ಜೊತೆ ವಾಕಿಂಗ್ ಮಾಡಿಸ್ತೀವಿ, ಅವರೊಟ್ಟಿಗೆ ಹೋಗ್ತೀವಿ, ಸೈಕಲ್ ಆಡೋದಕ್ಕೆ ಬಿಡ್ತೀವಿ, ಅವ್ರ ಇಷ್ಟದ ತಿಂಡಿಗಳನ್ನು ಮಾಡ್ಕೊಂಡೋಗಿ ಕೊಡ್ತೀವಿ. ಖುಷಿ ಆಗುತ್ತೆ ಮಕ್ಕಳಿಗೆ. ಸೊ ಆಟದಿಂದ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಸರಳವಾಗಿ ಕಲಿಕೆಯನ್ನು ಮಾಡಿಸ್ಬೋದು ಮೇಡಮ್, ನಿಮ್ಮ ಸಂಭಾಷಣೆ ಚೆನ್ನಾಗಿದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನಮ್ಗಿದೊಂದು ರೀತಿ ಟಿಪ್ಸ್ ಆಯ್ತಲ್ಲ. ಆಕ್ಚುಲಿ ಎಷ್ಟೊಂದು ಐಡಿಯಾ ಇದೆ ನೋಡಿದ್ರೆ ಅದ್ರಲ್ಲಿ. ಹೌದು, ಪ್ರತಿ ಭಾನುವಾರ ಮಕ್ಕಳ ಜೊತೆ ಹೋಗಿ ಬೇರೆ ಮಕ್ಕಳ ಜೊತೆನೂ ಬೆರೆಯುವಂಥದ್ದು, ಬರೀ ನಮ್ಮನೆ ಮಕ್ಕಳಲ್ಲ ಎಲ್ಲಾ ಮಕ್ಕಳ ಜೊತೆ ಬೆರೆಯುವಂಥದ್ದು. ಸೊ ನಮ್ಮ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಜೊತೆ ನಮ್ಮ ಪೇರೆಂಟ್ಸ್ ಬಂದು ಮಿಂಗಲ್ ಆದ್ರು ಅನ್ನೋದು ಎಷ್ಟು ಖುಷಿ ಕೊಡುತ್ತಲ್ಲ. ಥಾಟ್ಸ್ ಇದೆ ಇದರಲ್ಲಿ, ಸೋ ಮೆನಿ ಐಡಿಯಾಸ್ ಅದರಲ್ಲಿ. ನಾವು ಭಾನುವಾರ ಹೋಗಿ ವಾಕಿಂಗ್ ಮಾಡೋದು, ಸೈಕ್ಲಿಂಗ್ ಮಾಡೋದು, ಇದಲ್ಲಿ ಮಾಡೋದು, ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತೋ ಒಂದು ಕೂಡಿಸಿ ಮಾಡಿಸೋದು. ಆ್ಯಕ್ಚುಲಿ ಒಂದು ನಡೀತಾ ಇದೆ ಒಂದು ಪ್ರೋಗ್ರಾಮ್ ಕರ್ನಾಟಕದಲ್ಲಿ. ಅದು ಲೈಬ್ರರೀಸ್, ಪಬ್ಲಿಕ್ ಲೈಬ್ರರೀಸ್ ಇದೆಯಲ್ಲ, 6000 ಪಬ್ಲಿಕ್ ಲೈಬ್ರರೀಸ್ ಇದೆ ಕರ್ನಾಟಕದಲ್ಲಿ. ಅದು ಎಲ್ಲ ಟ್ರಾನ್ಸ್ಫಾರ್ಮ್ ಆಗಿದೆ ಇವಾಗ. ಮಕ್ಕಳು ಪುಸ್ತಕಗಳು ಬಂದ್ಬಿಟ್ಟಿದೆ, ಅದರೊಳಗಡೆ ಬೇರೆ ಬೇರೆ ಆಟ ಸಾಮಾನುಗಳ ಬಂದಿದೆ. ಬಟ್ ಇವಾಗ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಲೈಬ್ರರಿಗಳಲ್ಲಿ, ಅದು ರೀಡ್ ಅಲೌಡ್ ಪ್ರೋಗ್ರಾಮ್ ಅಂತ. ಲೈಬ್ರರಿಯನ್ಸು ಸ್ಟೋರಿ ಟೆಲ್ಲರ್ಸ್ ಆಗಿಬಿಟ್ಟಿದ್ದಾರೆ. ಓಕೆ, ಮಕ್ಕಳೆಲ್ಲ ಕೂತ್ಕೊಂಡು ಕೇಳಿಸ್ಕೋಬಹುದು, ಪೇರೆಂಟ್ಸ್ ಕೂಡ ಬರಬಹುದು. ಈ ಪ್ರೋಗ್ರಾಮ್ ನಿಮ್ಮ ನಿಯರೆಸ್ಟ್ ಲೈಬ್ರರಿಯಲ್ಲಿ ಹೋಗ್ಬಿಟ್ಟು ಇನ್ನ ಶುರು ಆಗಿಲ್ಲ ಅಂದ್ರೆ ಶುರು ಮಾಡಿಸಿ. ಅದು ರೀಡ್ ಅಲೌಡ್ ಪ್ರೋಗ್ರಾಮ್. ಕತೆ ಹೇಳಿದಾಗ, ಪುಸ್ತಕ ಜೊತೆ ಕೂತಿದಾಗ, ಆಸ್ ಫ್ಯಾಮಿಲೀಸ್ ನಾವು ಕೂತಿದ್ರೆ ಇಟ್ ಆಕ್ಚುಲಿ ಬ್ರಿಂಗ್ಸ್ ಅ ಹೋಲ್ ವೇ ಆಫ್ ಎಂಗೇಜಿಂಗ್ ವಿತ್ ಸ್ಟೋರೀಸ್ ಅಲ್ವಾ. ಹೌದು, ನಿಜ. ಈವನ್ ನಾವು ಸಾಹಿತ್ಯದಲ್ಲಿ ತೊಡಕೊಂಡ್ವಿ ಅಂದ್ರೆ ನಮ್ಮ ಮಾನಸಿಕ ಬೆಳವಣಿಗೆ ಕೂಡ ಅಷ್ಟೇ ಚೆನ್ನಾಗಾಗತ್ತೆ. ಲಿಟ್ರೇಚರ್ಗೂ ಮೆಂಟಲ್ ಹೆಲ್ತ್ಗೂ ತುಂಬಾ ರಿಲೇಷನ್ ಸಂಬಂಧ ಇದೆ. ಇವಾಗ ಅವ್ರು ಕೇಳಿದ ಕತೆಗಳು ನೀವು ಕೂಡ ಕೂತ್ಕೊಂಡು ಕೇಳಿದ್ರೆ ಅದ್ರ ಬಗ್ಗೆ ನೀವು ಮನೆಗೆ ಹೋಗ್ಬಿಟ್ಟು ಮಾತಾಡ್ಬೋದಲ್ಲ. ಹೌದಲ್ವಾ? ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ಬೋದಲ್ವಾ. ಸಿನಿಮಾ ನೋಡಿದಂಗೆ, ಸಿನಿಮಾ ಆದ್ಮೇಲೆ ದಾರಿಯಲ್ಲಿ ಹೋಗೋವಾಗ ಇವ್ನು ಇದು ಮಾಡಿದ್ದ, ಅದು ಸರಿ ಇತ್ತು, ಅದು ಚೆನ್ನಾಗಿತ್ತು ಅಂತ ಮಾತಾಡ್ತೀವಿ, ಒಂದು ರಿವ್ಯೂ ಮಾಡ್ಬೋದು. ಆ ಥರನೇ the books can become a common space and the librarian can become your guide. ಹೌದು, ಟು ಹೆಲ್ಪ್ ಯು ಇನ್ ದಿಸ್ ಜರ್ನಿ. ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಮೂವ್ಮೆಂಟ್ ನಡೀತಾ ಇದೆ. ಅದನ್ನು ಸ್ವಲ್ಪ ಡೆಫಿನೆಟ್ಲಿ ಇಸ್ ಅನ್ ಇಂಪಾರ್ಟೆಂಟ್ ಐಡಿಯಾ. ಸೊ ಇದು ಎಲ್ಲಿ ಯಾವ ಲೈಬ್ರರಿಯಲ್ಲಿ ನಿಮ್ಮ ಏರಿಯಾಗಳಲ್ಲಿ ಇಲ್ಲ, ನೀವು ಹೋಗಿ ಶುರು ಮಾಡಿಸೋದಕ್ಕೆ ನೀವೇ ಇವಾಗ ವಾಲಂಟರಿ ಆಗಿ ಹೋಗ್ಬೋದು ಅನ್ನುವಂಥದ್ದು. ಇನ್ನೊಬ್ಬರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಅನ್ನೋರು ಕುಳಪ ಸರ್ಕಲ್ ನಿಂದ ಸಂದೇಶ ಕಳಿಸಿದ್ದಾರೆ, ಕಮ್ಮನಹಳ್ಳಿ. ಇವ್ರು ಹೇಳ್ತಿದ್ದಾರೆ, ನಿಜಕ್ಕೂ ಒಳ್ಳೆ ಕಾರ್ಯಕ್ರಮ ಮಕ್ಕಳ ಬಗ್ಗೆ. ಈ ಹಿಂದೆ ಸಾಂಗ್ಲಿಯಾನ ಅವರು ಪೊಲೀಸ್ ಕಮಿಷನರ್ ಆದಾಗ MG ರೋಡ್, ಬ್ರಿಗೇಡ್ ರೋಡ್ ನ ಬ್ಲಾಕ್ ಮಾಡಿಸೋರು. ಸೊ ಟ್ರಾಫಿಕ್ ನ ಸ್ಟಾಪ್ ಮಾಡಿಬಿಟ್ಟು ಮಕ್ಕಳಿಗೆ ಆಟ ಆಡೋದಕ್ಕೆ ಅವಕಾಶ ಮಾಡ್ಕೊಡೋರು. ಅಂಥದ್ದೊಂದು ಒಳ್ಳೆ ಪರಿಕಲ್ಪನೆ, ಕಾನ್ಸೆಪ್ಟ್ ಇವಾಗ ರಿಪೀಟ್ ಆಗ್ಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೌದಲ್ವಾ? ನೋಡಿ, ಎಷ್ಟೊಂದು ಒಳ್ಳೆ ಐಡಿಯಾಸ್ ಬರ್ತಾ ಇದೆ. ಆಕ್ಚುಲಿ ಮೊದಲು ನಡೆಯೋ ಐಡಿಯಾಸ್ ಕೂಡ ವಾಪಸ್ ಆಗ್ಬೇಕು, ಬರಬೇಕು. ಸೊ ಅದಕ್ಕೆ ಹೇಳೋದಲ್ವಾ, ಇತಿಹಾಸ ಮರುಕಳಿಸುತ್ತೆ ಅಂತ. ಸೊ ಅದಾಗ್ಬೇಕು ಈಗ ವಾಪಸ್ ಅನ್ನುವಂಥದ್ದು. ಶಂಭುಲಿಂಗಪ್ಪ ಅಂಗಡಿ, ಅವರೇಕೆರೆ, ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಡೋದು ಒಳ್ಳೇದು. ಆಗ ಇಂದಿನ ಕಾಲದಲ್ಲಿ ತಾಯಂದ್ರು ಅಡಿಗೆ ಮಾಡ್ತಾ ಇದ್ರು, ಮಕ್ಕಳಿಗೆ ಕಲಿಸ್ತಾ ಇದ್ರು, ಅದನ್ನು ಕೂಡ ಜೀವನದ ವಿದ್ಯೆಗಳನ್ನ ಆಟಗಳ ಜೊತೆಗೆ ಹೇಳ್ಕೊಡ್ತಾ ಇದ್ರು. ಆದ್ರೆ ಇವತ್ತೇನ್ ಮಾಡೋದು, ಮೊಬೈಲೇ ಎಲ್ಲವೂ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ ಅದಾಗಬಾರ್ದು. ಸೊ ಅದನ್ನ ಬಿಟ್ಟು ನಾವು ಮಕ್ಕಳಿಗೆ ಸ್ಪೇಸ್ ಕೊಡ್ಬೇಕು. ಹೇಳಿದ ಮಾತು ಸ್ವಲ್ಪ ಇಂಪಾರ್ಟೆಂಟ್, ಗಮನ ಕೊಡ್ಬೇಕು ನಾವು. ಅವ್ರೇನು ಡಿಸ್ಕ್ರೈಬ್ ಮಾಡಿದಾರಲ್ಲ, ಅದನ್ನ ನಾವು ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೀವಿ. ಹೌದು, ಅದು ಮಕ್ಕಳು
ಅವ್ರನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ದು ವಿಷಯಗಳಿವು. ಹೌದು. ಅಡುಗೆ ಹೇಗೆ ಮಾಡೋದು, ಕ್ಲೀನಿಂಗ್ ಹೇಗೆ ಮಾಡೋದು, ಶರ್ಟ್ ಬಟನ್ ಹೇಗೆ ಹಾಕೋದು, ಲೇಸ್ ಹೇಗೆ ಹಾಕೋದು, ನನ್ನ ಕೆಲಸ ಮುಗಿದ ಮೇಲೆ ಸಾಮಾನು ವಾಪಸ್ ಹೇಗೆ ಇಡ್ಬೋದು, ಅದೆಲ್ಲ ದೋಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಚಿಲ್ಡ್ರನ್ ಟು ನೋ. ಆ್ಯಂಡ್ ಸೈನ್ಸ್ ಏನು ಹೇಳುತ್ತಂದರೆ ಮುಂದೆ ಹೋಗ್ಬಿಟ್ಟು ಸಕ್ಸಸ್ ಡಿಟರ್ಮಿನೇಷನ್ ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೋ, ಚಿಕ್ಕ ವಯಸ್ಸಲ್ಲಿ ನೀವು ಇದೆಲ್ಲ ಮಾಡಿದರೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ, ಮುಂದೆ ರೆಸಿಲಿಯಂಟ್ ಆಗೋದಕ್ಕೆ ದಿಸ್ ಈಸ್ ದ ನೆಸೆಸರಿ ಫೌಂಡೇಶನ್. ಸೊ ಇವತ್ತಿನಿಂದನೇ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿಗೆ ಇಂಥ ಅಭ್ಯಾಸಗಳನ್ನು ಮಾಡಿಸಿಲ್ಲ ಅವ್ರು ಮಾಡಿಸ್ಬೇಕು. ಅಂಥ ಮಕ್ಕಳು ಮುಂದೆ ಜೀವನದಲ್ಲಿ ಯಶಸ್ಸು ಕಾಣೋದು ಅತಿ ಸುಲಭ ಆಗುತ್ತೆ ಅನ್ನೋದು ಒಂದು ಸಂಶೋಧನೆಯಿಂದ ತಿಳಿದು ಬಂದಿರುವಂಥದ್ದು ಅನ್ನೋಂಥ ಮಾಹಿತಿ ಲಭ್ಯ ಆಯಿತು ನಿಮಗೆ. ಅದರ ಜೊತೆಗೆ ಇನ್ನೊಬ್ಬರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನಗಳಲ್ಲಿ ಮಕ್ಕಳ ಕುರಿತು ತಾಯಿ ತಂದೆಯ ಪಾತ್ರ ಬಹಳ ಮುಖ್ಯ ಆಗಿದೆ. ಸೊ ಪಾಠಶಾಲೆ ಜೊತೆಗೆ ಆಟ, ಶಿಕ್ಷಣ ಎಲ್ಲ ಕೂಡ ಬೇಕಾಗಿದೆ. ಇದರಲ್ಲಿ ಶಿಕ್ಷಕರ ಪಾತ್ರ ಕೂಡ ಹಿರಿದು ಅಂತ ಹೇಳಿ ಅರಿಕೆರೆಯಿಂದ ತೇಜಸ್ವಿನಿ ನಾರ್ವಾಡ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೌದೌದು, ಊಟಕ್ಕೆ ಕರೆಯಲು ಬಂದು ನಮ್ಮನ್ನ ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇದ್ದಿದ್ರು ಅಮ್ಮ. ಸೊ ಆ ನೆನಪು ಕೂಡ ಆಗ್ತಾ ಇದೆ ಅಂತ ಅನುಷಾ ಸಂದೇಶವನ್ನ ಕಳಿಸಿದ್ದಾರೆ. ಸೊ ನಾವು ಓದುವಾಗ PT ಪೀರಿಯಡ್ ಅಂತಾನೆ ಇತ್ತು. ಮೇಷ್ಟ್ರು ಅದಕ್ಕಾಗಿ ನಮ್ಗೆ ಪಾಠನ ಮುಗಿಸ್ಬಿಟ್ಟು ಅದನ್ನ ಬಳಸ್ಕೊಳ್ತಾ ಇದ್ರು. ನಮ್ಗೆ ಆಟ ಆಡೋದಕ್ಕೆ ಸಮಯನೇ ಕೊಡ್ತಿರ್ಲಿಲ್ಲ ಅನ್ನುವಂಥ ದೂರುಗಳು ಕೂಡ ಇತ್ತು ಅಂತ ಹೇಳಿ ಹರೀಶ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಆಗ್ಬಾರ್ದು ಅನ್ನೋದೇ ನಮ್ಮ ಒಂದು ಉದ್ದೇಶ ಕೂಡ. ಮಾರ್ಕ್ಸೇ ಮಾನದಂಡವಾಗಿರುವಂತ ಈ ಸಮಯದಲ್ಲಿ ಮಕ್ಕಳ ಆಟಕ್ಕೆ ಸಮಯ ಎಲ್ಲಿದೆ? ಇದೊಂದು ಕಾಂಪಿಟೇಟಿವ್ ವರ್ಲ್ಡ್ ಆಗ್ಬಿಟ್ಟಿದೆ. ಈ ಟೈಮಲ್ಲಿ ನಮ್ಮ ಮಕ್ಕಳು ಕೂಡ ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡೋದು ಅಂತ ಪರಿಸ್ಥಿತಿನ ಫೇಸ್ ಮಾಡೋದಕ್ಕೆ ಓದೋದ್ರ ಕಡೆನೆ ಜಾಸ್ತಿ ಗಮನ ಕೊಡಬೇಕಾಗಿ ಬರುತ್ತೆ ಅಲ್ವೇ ಅಂತ ಹೇಳಿ ಹನುಮಂತರಾಯಪ್ಪ ಶಕುಂತಲಾ ಹೊಳಕಲ್ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಹೇಳೋದು ಕರೆಕ್ಟ್, ವಿ ಆರ್ ಇನ್ ಅ ಕಾಂಪಿಟೇಟಿವ್ ವರ್ಲ್ಡ್, ಬಟ್ ದ ಸ್ಕಿಲ್ಸ್ ದಟ್ ಆಟ ಆಡೋದ್ರಿಂದ ಆ ಸ್ಕಿಲ್ಸ್ ಏನು ಡೆವಲಪ್ ಆಗುತ್ತೋ, ದೋಸ್ ಆರ್ ದ ಸ್ಕಿಲ್ಸ್ ದಟ್ ಆರ್ ಯೂಸ್ಫುಲ್ ಇನ್ ದ ರಿಯಲ್ ವರ್ಲ್ಡ್. ನಾವು ಬರೀ ಕಾಂಪಿಟೇಷನ್ ಓದಲ್ಲಿ ಅಕಾಡೆಮಿಕ್ ಲೆನ್ಸಿಂದ ನೋಡ್ತಾ ಇದ್ದೀವಿ, ಬಟ್ ಸ್ಕಿಲ್ಸ್ ದಟ್ ವಿ ಡೆವಲಪ್ ಥ್ರೂ ಪ್ಲೇ. ಹೌದು. ಸೊ ಆಟ ಕೂಡ ನಮ್ಮಲ್ಲಿ ಕೌಶಲ್ಯಗಳನ್ನ ಬೆಳೆಸುತ್ತೆ. ಆ ಕೌಶಲ್ಯಗಳನ್ನ ಅದು ಮುಂದೆ ಹೋಗ್ಬಿಟ್ಟು ನಮ್ಮ ಕಾಲ ಮೇಲೆ ಕಾಲ್ ನಿಂತೊಳ್ದು ರೆಸಿಲಿಯನ್ಸ್ ಆಗಿರ್ಬೋದು, ಅದೆಲ್ಲ ಮಾಡೋದಕ್ಕೆ ಅದು ಫೌಂಡೇಶನ್ ಆಗತ್ತೆ ಅಂತ ಇನ್ನೊಬ್ರು ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಶಹಬಾದ್ನಿಂದ ಸಾನ್ವಿಕಾ ಸ್ವರೂಪ್ ಅವರು. ಸೊ ನಾವು ಬಾಲ್ಯದಲ್ಲಂತೂ ಎಲ್ಲ ಆಟಗಳನ್ನ ಆಡ್ತಾ ಇದ್ದೀವಿ, ನಮ್ಮ ಮನೆಯ ಮಕ್ಕಳಿಗೂ ಕೂಡ ಅದನ್ನ ಆಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಈ ದಿನಗಳಲ್ಲಿ ಆಟದ ಸಂಯೋಜಿತ ಸಂದರ್ಭದಲ್ಲಿ ಬಹಳ ಉಪಯೋಗ ಆಯಿತು ನಿಮ್ಮ ಸಂದರ್ಶನ. ಹೇಗೆ ಬೆಳೆಸಬೇಕು, ಹೇಗೆ ಆಡಿಸ್ಬೇಕು ಅನ್ನೋದನ್ನ ತಿಳಿಸಿದ್ರಿ, ಥ್ಯಾಂಕ್ ಯು ಅಂತ ಹೇಳಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಸಂದೇಶ ಕಳಿಸಿದ್ದಾರೆ. ಸೊ ಊಟ ಹೇಗೆ ಮುಖ್ಯ, ಪಾಠ ಹೇಗೆ ಮುಖ್ಯ, ಹಾಗೆ ಆಟ ಕೂಡ ಮುಖ್ಯ ಅಂತ ಹೇಳಿ ಅನುಷಾ ಹೇಳಿದ್ದಾರೆ. ಜೊತೆಗೆ ಮೇಡಮ್, ನಾವೆಲ್ಲ ಆಟ ಆಡೋಕೆ ಹೋದಾಗ ಅಮ್ಮ ನಮ್ಗೆ ಮೈದಾನದ ತನಕ ಕರ್ಕೊಂಡು ಬರ್ತಾ ಇದ್ದಿದ್ರು, ಮೈದಾನಕ್ಕೆ ಬಂದು ನಮ್ಮ ಜೊತೆ ಇರ್ತಿದ್ದು ಎಲ್ಲ ಕೂಡ ನಮಗೆ ನೆನಪಾಗ್ತಾ ಇದೆ ಅಂತ ಹೇಳಿ ವಿನೋದ್ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಸ್ಟುಡಿಯೋ ಕ್ಲಾಕ್ ಓಡ್ತಾ ಇದೆ. ಸೊ ಆಟಕ್ಕೆ ಹೇಗೆ ಸಮಯ ಸಾಲಲ್ಲ ಅಂತ ಹೇಳ್ತೀವಿ, ಹಾಗೆ ಇವತ್ತು ನಮ್ಮ ಮಾತುಕತೆಗೂ ಕೂಡ ಸಮಯ ಸಾಲ್ತಾ ಇಲ್ಲ. ಸೊ ಮತ್ತೊಮ್ಮೆ ಇದ್ರ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡುವಂತ ಅನಿವಾರ್ಯತೆ ಖಂಡಿತ ಇವತ್ತಿನ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಸಾಕಷ್ಟು ವಿಷಯ ಪಾಠದ ಜೊತೆಗೆ ಆಟ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಡ್ರಿ. ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಆಟದ ಜೊತೆ ಪಾಠ ಕೂಡ ನಮಗೆ ಎಷ್ಟು ಮುಖ್ಯ, ಇದಕ್ಕೆ ಪೋಷಕರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು ಏಕ್ ಸ್ಟೆಪ್ ಫೌಂಡೇಶನ್ನ ಪಾಲಿಸಿ ಮತ್ತು ಪಾರ್ಟ್ನರ್ಶಿಪ್ ವಿಭಾಗದ ಮುಖ್ಯಸ್ಥೆಯಾದಂಥ ದೀಪಿಕಾ ಮೊಗಿಲಿ ಶೆಟ್ಟಿ ಅವರು. ಸಾಕಷ್ಟು ಮಾಹಿತಿ ನಿಮ್ಮ ಜೊತೆ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ RJ ರಮ್ಯಾ.